ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್ ಕಿರಣ್ ಪ್ರಸಾದ್. ವಿದ್ಯಾರ್ಥಿಗಳೇ, ನಾವು ಒಂದು ಹಳ್ಳಿಯಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತೇವಲ್ವ. ನಾವು ವಾಸಿಸ್ತಿರುವಂಥ ಒಂದು ಸ್ಥಳವನ್ನು ನೋಡ್ತಾ ಹೋದಾಗ ಅದನ್ನು ಹಳ್ಳಿ ಅಥವಾ ಗ್ರಾಮ ಅಂತ ಕರೀತೇವೆ, ಇಲ್ಲ ನಗರ, ಸಿಟಿ ಅಂತೇಳಿ ಗುರುತಿಸ್ತಾ ಹೋಗ್ತೇವಲ್ವ. ಅಲ್ಲಿ ನಾವು ನಮ್ಮದೇ ಆದಂತಹ ಕುಟುಂಬಗಳಲ್ಲಿ ನಾವು ನೆಲೆಸಿರ್ತೇವೆ. ನಮ್ಮ ರೀತಿಯ ಕುಟುಂಬಗಳೇ ಆ ಒಂದು ವಾಸಸ್ಥಳದಲ್ಲಿ ಅನೇಕ ಇರ್ತವೆ. ಅನೇಕ ಕುಟುಂಬಗಳು ಅಲ್ಲಿ ಜೀವನವನ್ನು ನಡೆಸ್ತಾ ಹೋಗ್ತಿರ್ತವೆ. ಹೌದಾ? ಒಂದು ಹಳ್ಳಿ ಅಥವಾ ಗ್ರಾಮದಲ್ಲಿ ಇದ್ದೀವಿ ಅಂತ ಹೇಳ್ತಾಗ ಆ ಹಳ್ಳಿಯಲ್ಲಿ ಅನೇಕ ಕುಟುಂಬಗಳಿಂದ ಕೂಡಿರತಕ್ಕಂಥ ಸಮೂಹವನ್ನು ನಾವು ನೋಡ್ತಾ ಹೋಗ್ತೀವಿ. ಅದನ್ನು ನಾವು ಗ್ರಾಮ ಜೀವನ ಅಥವಾ ಹಳ್ಳಿಯ ಜೀವನವಾಗಿ ಗುರುತಿಸ್ತೇವೆ. ಅಲ್ಲಿ ಅವರದ್ದೇ ಆದಂತಹ ಭಾಷೆ, ಒಂದು ಸಂಸ್ಕೃತಿ, ಅಲ್ಲಿರತಕ್ಕಂಥ ಒಂದು ಉಡುಪು, ಅಲ್ಲಿರುವಂಥ ಹಬ್ಬ ಹರಿದಿನಗಳ ಆಚರಣೆಯ ಸಂಪ್ರದಾಯ ಪದ್ಧತಿಗಳನ್ನು ಒಂದುಗೂಡಿಸಿಕೊಂಡು ನಾವು ಜೀವನವನ್ನು ನಡೆಸ್ತಾ ಇರ್ತೇವೆ. ಹಾಗಾದರೆ ಒಂದು ಹಳ್ಳಿಗೂ ಮತ್ತೊಂದು ಹಳ್ಳಿಗೂ ಕೂಡ ಅವರದ್ದೇ ಆದಂತಹ ಸಂಪ್ರದಾಯಗಳಲ್ಲಿ, ಜೀವನ ಶೈಲಿಯಲ್ಲಿ, ಆಹಾರ ಕ್ರಮಗಳಲ್ಲಿ, ಭಾಷೆಯಲ್ಲಿ ವ್ಯತ್ಯಾಸ ಇರುತ್ತಲ್ವ. ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋದಾಗ ಹಾಗಾದರೆ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಅಥವಾ ಮಾನವರ ಒಂದು ಜೀವನ ಶೈಲಿಯಲ್ಲಿ ಏನೋ ಬದಲಾವಣೆ ಇದ್ದೇ ಇರುತ್ತಲ್ವ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನು ನಾವು ನೋಡಬೇಕಾದ್ರೆ ಮೊದಲು ಆ ಒಂದು ವ್ಯಕ್ತಿಯ ಜೀವನವನ್ನು ನಾವು ಕುರಿತು ಅಧ್ಯಯನ ಮಾಡಬೇಕು. ಆ ಒಂದು ಮಾನವನ ಒಂದು ಗುಂಪು ಹೇಗಿದೆ, ಆ ಕುಟುಂಬಗಳ ಗುಂಪು ಹೇಗೆ ಜೀವನವನ್ನು ನಡೆಸ್ತಾ ಇದೆ ಅಂತೇಳಿ ಗುರುತಿಸಿದಾಗ ಅಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಗಳ ಗುಂಪು ಅಥವಾ ಕುಟುಂಬಗಳ ಗುಂಪು ಹೀಗಿದೆ ಎನ್ನುವುದನ್ನು ನೋಡ್ಬೋದಲ್ವ. ಹಾಗಾದರೆ ಈ ಒಂದು ಕುಟುಂಬಗಳ ಗುಂಪಿದೆಯಲ್ಲ, ಅದನ್ನೇನಂತ ಕರೀಬೋದು? ಸಮಾಜ ಅಂತೇಳಿ ಕರೀತಾ ಹೋಗ್ತೀವಿ. ಹೆಸರಾಗಿ ಮಾನವನ ಜೀವನದಲ್ಲಿ ಮಾನವ ಕುಟುಂಬಗಳಿಂದ ಒಟ್ಟುಗೂಡಿರ್ತಕ್ಕಂಥ ಒಂದು ಸಮೂಹವನ್ನೇ ನಾವು ಸಮಾಜ ಅಂತೇಳಿ ಕರೀತಾ ಹೋಗ್ತೀವಿ. ಅದನ್ನು ಹಳ್ಳಿ, ನಗರ, ರಾಜ್ಯ, ರಾಷ್ಟ್ರ ಅನ್ನುವಂತಹ ರೀತಿಯಲ್ಲಿ ಗುರುತಿಸ್ತಾ ಹೋಗ್ತಿದ್ವಲ್ವ. ಹಾಗಾದರೆ ಆ ಒಂದು ಸಮಾಜಕ್ಕೆ ಸಂಬಂಧಿಸಿರುವಂತಹ ಒಂದು ಅಧ್ಯಯನ ಶಾಸ್ತ್ರದ ಬಗ್ಗೆ ನಾವು ಇದನ್ನು ತಿಳ್ಕೊಳ್ಳೋಣ. ಹಾಗಾದರೆ ನೋಡಿ, ಸಮಾಜಶಾಸ್ತ್ರದ ಪರಿಚಯ. ಈ ಒಂದು ಮೊದಲ ಅವಧಿಯ ಈ ಅಧ್ಯಾಯದಲ್ಲಿ ನಾವು ಸಮಾಜಶಾಸ್ತ್ರ ಹೇಗೆ ಉಗಮಾಯಿತು, ಅದರ ಅರ್ಥವೇನು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಖ್ಯಾನಗಳು, ಸಮಾಜಶಾಸ್ತ್ರದ ಲಕ್ಷಣ, ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ, ಸಮಾಜಶಾಸ್ತ್ರ ಹಾಗೂ ಇತರೆ ಅಧ್ಯಯನ ಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಮಾಜಶಾಸ್ತ್ರದ ಉಗಮ. ಹೇಗೆ ಉಗಮ ಆಯಿತು ಈ ಒಂದು ಅಧ್ಯಯನ ಶಾಸ್ತ್ರ? ನಿಮಗೆಲ್ಲ ಪರಿಚಯ ಹೇಗೆ? ಸಮಾಜ ಇರುತ್ತೆ, ಹಾಗಾದ್ರೆ ಶಾಸ್ತ್ರ ಅಂತ ಹೇಳ್ತಾರೆ, ಸಮಾಜ ಶಾಸ್ತ್ರ. ಹಾಗಾದ್ರೆ ಮೊದಲು ನಾವು ಸಮಾಜದ ಬಗ್ಗೆ ತಿಳ್ಕೊಂಡು ಅದರ ಶಾಸ್ತ್ರದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಮಾಜ ಅಂತ ಹೇಳಿದ ತಕ್ಷಣ ನಾವು ನೋಡ್ತಾ ಹೋಗ್ತೀವಿ, ಸಮಾಜ ಅಂದ್ರೆ ವ್ಯಕ್ತಿಗಳ ಒಂದು ಗುಂಪು. ಹಾಗಾದ್ರೆ ಪ್ರಾಣಿಗಳಿಗೆ ಸಮಾಜ ಇಲ್ವಾ? ಖಂಡಿತವಾಗ್ಲೂ ಇದೆ. ಅದನ್ನ ಪ್ರಾಣಿ ಸಮಾಜ ಅಂತೇಳಿ ಕರಿತಾ ಹೋಗ್ತೀವಿ. ಮಾನವ ಸಮಾಜಕ್ಕೂ ಪ್ರಾಣಿ ಸಮಾಜಕ್ಕೂ ಅಗಾಧವಾಗಿರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಅದನ್ನು ನೀವೆಲ್ಲ ಆಲ್ರೆಡಿ ಪ್ರಾಥಮಿಕ ಶಾಲೆಯಲ್ಲಿ ತಿಳ್ಕೊಂಡಿರ್ತೀರಲ್ವಾ. ಮಾನವ ಸಮಾಜ ಅಂದ್ರೆ ಅವ್ರದ್ದಂಥ ಕಟ್ಟುಪಾಡುಗಳು, ಸಾಮಾಜಿಕ ಸಂಬಂಧಗಳಿರ್ತವೆ, ಅವ್ರದ್ದಂಥ ರೀತಿ ನೀತಿಗಳಿರ್ತವೆ. ಆದರೆ ಪ್ರಾಣಿ ಸಮಾಜದಲ್ಲಿ ಸ್ಪಷ್ಟವಾದಂತಹ ರೀತಿಯ ಸಾಮಾಜಿಕ ಸಂಬಂಧಗಳಿಗೆ ಅವಕಾಶವೇ ಇರುವುದಿಲ್ಲ. ಅವುಗಳದ್ದೇ ಆದಂತಹ ರೀತಿಯ ಒಂದು ಸಂಬಂಧಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಲ್ವಾ. ಹಾಗಾದ್ರೆ ಈ ಸಮಾಜ ಅಂದ ತಕ್ಷಣನೇ ಇಲ್ಲಿ ವ್ಯಕ್ತಿ ಅತಿ ಪ್ರಮುಖ ಸ್ಥಾನದಲ್ಲಿ ಬರ್ತಾನೆ. ಇಲ್ಲಿ ವ್ಯಕ್ತಿ ಸಮಾಜವನ್ನೇ ನಾವು ಗುರುತಿಸ್ತಾ ಹೋಗುವಂಥದ್ದಿದೆ ಸಮಾಜ ಎಂದಕ್ಷಣ. ಹಾಗಾದ್ರೆ ಇಲ್ಲಿ ವ್ಯಕ್ತಿ ಅಂತ ಹೇಳಿದಾಗ, ಆ ಮಾನವ ಅಂತ ಹೇಳಿದಾಗ ಯಾವ ರೀತಿಯ ಆಲೋಚನೆ ನಿಮಗೆ ಬರ್ತದೆ, ಯಾವ ರೀತಿಯಾಗಿ ಆ ವ್ಯಕ್ತಿಯನ್ನು ನೀವು ಗುರುತಿಸ್ಕೊಳ್ತಾ ಹೋಗ್ತೀರಾ ಅನ್ನುವಂಥದ್ದು ನೋಡ್ತಾ ಹೋಗ್ಬೋದಲ್ವ. ಪ್ರಾಣಿಗಳಿಗೂ ಮತ್ತು ಮಾನವನಿಗೂ ಒಂದು ವ್ಯತ್ಯಾಸವನ್ನು ನಾವು ನೋಡ್ತಾ ಹೋದಾಗ ನಮ್ಮ ಕೈಗಳಾಗಿರ್ಬೋದು, ಪ್ರಾಣಿಗಳ ಕೈಗಳಾಗಿರ್ಬೋದು, ನಮ್ಮ ದೈಹಿಕ ರಚನೆ ಆಗಿರ್ಬೋದು, ಪ್ರಾಣಿಗಳ ದೈಹಿಕ ರಚನೆ ಆಗಿರ್ಬೋದು, ನಮ್ಮ ಆಹಾರ ಕ್ರಮಗಳಾಗಿರ್ಬೋದು, ಪ್ರಾಣಿಗಳ ಆಹಾರ ಕ್ರಮಗಳಾಗಿರ್ಬೋದು, ನಮ್ಮ ವಾಸಸ್ಥಳದ ಒಂದು ಬಗೆಯ ಕಲ್ಪನೆಗಳಾಗಿರ್ಬೋದು, ಪ್ರಾಣಿಗಳ ವಾಸಸ್ಥಳದ ಬಗೆಯ ಕಲ್ಪನೆ ಆಗಿರ್ಬೋದು, ನಾವು ಧರಿಸುವಂತಹ ಉಡುಪಾಗಿರ್ಬೋದು, ಪ್ರಾಣಿಗಳು ಯಾವುದೇ ಉಡುಪುಗಳನ್ನು ಧರಿಸುವುದಿಲ್ಲ. ಹೀಗೆ ಅನೇಕ ವಿಚಾರಗಳಲ್ಲಿ ಪ್ರಾಣಿಗಳು ಮತ್ತು ಮಾನವನ ನಡುವೆ ನಾವು ವ್ಯತ್ಯಾಸವನ್ನು ಗುರುತಿಸ್ತಾ ಹೋಗ್ತೀವಿ. ಹಾಗಾದರೆ ಮಾನವನ ಪ್ರಾಣಿಗಳಿಗಿಂತಲೂ ಭಿನ್ನ.
ಪ್ರಾಣಿಗಳಿಗಿಂತಲೂ ಕೂಡ ಅತ್ಯಂತ ಹೆಚ್ಚು ಪ್ರಬುದ್ಧರಾಗಿರ್ತಕ್ಕಂಥವ್ರು ಅಲ್ವಾ. ಹಾಗಾದ್ರೆ ಇಂಥ ಒಂದು ಪ್ರಬುದ್ಧತೆಯಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ಯಾಕೆ ಸಮೂಹದಲ್ಲಿ ಜೀವಿಸ್ತಾ ಇದ್ದಾನೆ? ಏಕಾಂಗಿಯಾಗಿರೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯವೇ ಇಲ್ಲ. ಮಾನವ ಒಬ್ಬ ಸಂಘ ಜೀವಿ, ಸಮೂಹ ಜೀವಿ, ಸಮಾಜ ಜೀವಿ. ಮಾನವ ಒಬ್ಬ ಸಂಘ ಜೀವಿ, ಸಮೂಹ ಜೀವಿ ಮತ್ತು ಸಮಾಜ ಜೀವಿಯಾಗಿದ್ದಾನೆ. ಮಾನವ ಒಬ್ಬಂಟಿಯಾಗಿ ಜೀವಿಸುವುದು ಅಸಾಧ್ಯವಾಗಿರುವಂತಹದ್ದು. ಹಾಗೆ ನೆನಪು ಮಾಡಿಕೊಳ್ಳಬೇಕು, ನಾವೊಂದು ಕಾಡಿನಲ್ಲಿ ಒಬ್ಬಂಟಿಯಾಗಿ ನನ್ನ ಜೀವನವನ್ನು ನಡೆಸಬಲ್ಲೆ ಎನ್ನುವಂಥ ಪರಿಕಲ್ಪನೆ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ನಮಗೆ ಒಡನಾಡಿಗಳು ಬೇಕು, ಕುಟುಂಬದ ಸದಸ್ಯರು ಬೇಕು, ನೆರೆಹೊರೆಯವರು ಬೇಕು, ಸ್ನೇಹಿತರು ಬೇಕು, ಬಂಧು ಬಳಗದವರು ಬೇಕು. ಅವರಿಲ್ಲದೆ ಇದ್ದರೆ ನಮ್ಮ ಜೀವನ ಪ್ರಾಣಿಗಳ ರೀತಿಯಂತೆ ಹೋಗುತ್ತೆ. ಅಲ್ಲಿ ಮಾನವ ಸಮಾಜದ ಒಂದು ಪರಿಕಲ್ಪನೆಯನ್ನು ಸೂಚಿಸೋದಕ್ಕೆ ಸಾಧ್ಯವೇ ಇಲ್ಲದಂತ ಮಾನವ ಏಕಾಂಗಿಯಾಗಿ ಪ್ರಯತ್ನಿಸ್ತಾ ಅಂದರೆ ಅವನೊಬ್ಬ ಕೇವಲ ಪ್ರಾಣಿ ಆಗ್ತಾನೆ ಹೊರತು ಮನುಷ್ಯ ಪ್ರಾಣಿ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲದಾಗುತ್ತೆ. ಹಾಗಾದ್ರೆ ಮಾನವ ಒಬ್ಬ ಚಿಂತನಾ ಜೀವಿಯಾಗಿದ್ದಾನೆ, ಆಲೋಚನಾ ಜೀವಿಯಾಗಿದ್ದಾನೆ. ಪ್ರಾಣಿಗಳಿಗೆ ಇಲ್ವಾಗಾದ್ರೆ ಖಂಡಿತವಾಗಲೂ ಕೂಡ ಪ್ರಾಣಿಗಳಿಗೆ ಯೋಚನಾಶೀಲತೆ ಇದೆ, ಆಲೋಚನಾ ಶಕ್ತಿ ಇದೆ. ಆದರೆ ಪ್ರಾಣಿಗಳಿಗಿಂತಲೂ ಹೆಚ್ಚು ಆಲೋಚನಾ ಶಕ್ತಿ ಅಥವಾ ಚಿಂತನಾ ಶಕ್ತಿ ಮಾನವನಿಗಿರುವಂತಹದ್ದಿದೆ. ಹಾಗಾಗಿ ಪ್ರಾಣಿಗಳಿಗಿಂತ ಭಿನ್ನ. ಹಾಗಾಗಿ ಮಾನವ ಸಂಘ ಜೀವನವನ್ನು ಇಷ್ಟಪಡ್ತಾನೆ, ಸಮಾಜ ಜೀವನವನ್ನು ಇಷ್ಟಪಡ್ತಾ ಹೋಗ್ತಾನೆ. ವ್ಯಕ್ತಿಗೂ ಮತ್ತು ಸಮಾಜಕ್ಕೂ ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧ ಇದೆ, ಬಿಡಿಸಲಾಗದ ಸಂಬಂಧ. ವ್ಯಕ್ತಿ ಮತ್ತು ಸಮಾಜದ ಸಂಬಂಧ ಹೇಗಿದೆ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಬನ್ನಿ ನೀವು ಸಮಾಜವನ್ನು ತೋರಿಸಿ ಅಂದ ತಕ್ಷಣ ನಾವು ವ್ಯಕ್ತಿಗಳ ಗುಂಪನ್ನೇ ತೋರಿಸಬೇಕೇ ಹೊರತು ವ್ಯಕ್ತಿಗಳಿಲ್ಲದೆ ಸಮಾಜ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿನೇ ಮಾನವ ಸಮಾಜವನ್ನು ನಾವು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳಿ ಕರೆದಿದ್ದೇವೆ. ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂಥ ಹೇಳಿಕೆ ಸಾಮಾಜಿಕ ಸಂಬಂಧಗಳ ಬಲೆ ಮಾನವ ಸಮಾಜವನ್ನು ನಾವು ಕರೀತಾ ಹೋಗ್ತೇವೆ. ಇದು ಸಾಮಾಜಿಕ ಸಂಬಂಧಗಳಿಂದ ಒತ್ತಿಕೊಳ್ಳುತ್ತೆ. ಪ್ರೀತಿ, ವಿಶ್ವಾಸ, ಸಹಕಾರ, ಸಹಜೀವನದಂತಹ ಒಂದು ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಸಾಮಾಜಿಕ ಸಂಬಂಧಗಳನ್ನು ಒಳಗೊಂಡಿರ್ತಕ್ಕಂತಹ ರೀತಿಯ ಒಂದು ಬಲೆಯನ್ನೇ ನಾವು ನಮ್ಮ ಸುತ್ತ ಎಳ್ಕೊಂಡಿರ್ತಕ್ಕಂಥದ್ದೇ ನಾವು ಸಮಾಜ ಅಂತ ಹೇಳಿ ಕರೀತಾ ಹೋಗಬಹುದಾಗಿದೆ. ಹಾಗಾದರೆ ನಮ್ಮೆಲ್ಲರ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅತಿ ಅವಶ್ಯಕವಾಗಬೇಕೆ. ಬಾಲ್ಯದಲ್ಲಿದ್ದಾಗ ನಮ್ಮ ಪಾಲನೆ ಪೋಷಣೆ ಮಾಡೋದಕ್ಕೆ ನಮ್ಮ ಕುಟುಂಬದ ಸದಸ್ಯರು ಬೇಕೇ ಬೇಕಲ್ವ. ಬೆಳೀತಾ ಬೆಳೀತಾ ನಾವೊಂದು ಪ್ರೌಢಾವಸ್ಥೆಗೆ ಬರ್ತಾ ವೇಳೆಗೆ ನಮ್ಮನ್ನು ತಿದ್ದಿ ತೀಡಿ ಸರಿದಾರಿಗೆ ತರೋದಕ್ಕೋಸ್ಕರ ಅನೇಕ ರೀತಿಯ ಗುರು ಹಿರಿಯರು ನಮಗೆ ಸಹಕರಿಸ್ತಾರಲ್ವ. ಹೀಗೆ ಮುಂದುವರೆದಾಗಿ ಅನೇಕ ರೀತಿಯಲ್ಲಿ ನಮಗೆ ಸಾಮಾಜಿಕ ಸಂಬಂಧ ಬೇಕು, ಸಂಘ ಜೀವನ ಬೇಕು. ಆವಾಗ ಮಾತ್ರ ನಮ್ಮ ವಿಕಾಸ ಮತ್ತು ಬೆಳವಣಿಗೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಸಮಾಜ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದಿದೆ. ಹಾಗಾಗಿನೇ ಮಾನವನ ಈ ಒಂದು ಸಂಘ ಜೀವನ ಅತಿ ಅವಶ್ಯಕ ಅಂತಲೇ ನೀವು ತಿಳ್ಕೊಳ್ಬೇಕು. ಅಂದರೆ ಇಂಥ ಒಂದು ಸಂಘ ಜೀವನದಲ್ಲಿರ್ತಕ್ಕಂತಹ ಮಾನವ ಸಮಾಜದ ಅಧ್ಯಯನ ಅವಶ್ಯಕ ಅಲ್ವ. ನಮ್ಮನ್ನು ನಾವು ಬಗ್ಗೆ ಅಧ್ಯಯನ ಮಾಡ್ಕೋಬೇಕಲ್ವ. ಅದೇ ಸಮಾಜಶಾಸ್ತ್ರ. ನೋಡಿ, ಸಮಾಜಶಾಸ್ತ್ರದ ಅರ್ಥ ಏನಿದೆ ಅಂತೇಳಿ ಮೊದಲು ತಿಳ್ಕೊಳ್ತಾ ಹೋಗೋಣ. ಸಮಾಜಶಾಸ್ತ್ರ ಅನ್ನುವಂಥದ್ದು ಕನ್ನಡದ ಪದ. ಇದು ಸೋಶಿಯಾಲಜಿ ಎನ್ನುವಂತಹ ಇಂಗ್ಲಿಷ್ನ ಕನ್ನಡದ ಪದವಾಗಿದೆ. ಇಂಗ್ಲಿಶಿನ ಸೋಶಿಯಾಲಜಿ ಎನ್ನುವಂತಹ ಪದದ ಕನ್ನಡದ ರೂಪ ಸಮಾಜಶಾಸ್ತ್ರ. ಈ ಇಂಗ್ಲಿಶಿನ ಸೋಶಿಯಾಲಜಿ ಎನ್ನುವಂತಹ ಪದ ಎರಡು ಪದಗಳಿಂದ ಹೊಂದಿರುವಂಥದ್ದಾಗಿದೆ. ಯಾವ್ಯಾವ ಎರಡು ಪದಗಳು? ಒಂದು ಲ್ಯಾಟಿನ್ ಭಾಷೆಯ ಸೋಶಿಯಸ್, ಹಾಗೆಯೇ ಗ್ರೀಕ್ ಭಾಷೆಯ ಲಾಗೋಸ್ ಎನ್ನುವಂತಹದ್ದು. ಸೋಶಿಯಸ್ ಎನ್ನುವಂತಹ ಈ ಒಂದು ಲ್ಯಾಟಿನ್ ಭಾಷೆಯ ಪದ ಅರ್ಥ ಜೊತೆಗಾರ ಅಥವಾ ಸಹಚರ. ಜೊತೆಗಾರ ಅಥವಾ ಸಹಚರ ಎನ್ನುವಂತಹ ಅರ್ಥವನ್ನು ಹೊಂದಿರುವಂತಹ ಲ್ಯಾಟಿನ್ ಭಾಷೆಯ ಸೋಶಿಯಸ್ ಎನ್ನುವಂತಹ ಪದ, ಹಾಗೆಯೇ ಗ್ರೀಕ್ ಭಾಷೆಯ ಲಾಗೋಸ್ ಎನ್ನುವಂತಹ ಪದ. ಲಾಗೋಸ್ ಎಂದರೆ ಶಾಸ್ತ್ರ, ವಿಜ್ಞಾನ, ಅಧ್ಯಯನ ಎನ್ನುವಂತಹ ಗ್ರೀಕ್ ಭಾಷೆಯ ಶಾಸ್ತ್ರ ಅಥವಾ ವಿಜ್ಞಾನ ಎನ್ನುವಂಥ ಅರ್ಥವನ್ನು ಹೊಂದಿರುವಂತಹ ಲಾಗೋಸ್ ಎನ್ನುವಂತಹ ಮತ್ತೊಂದು ಪದ. ಹೀಗೆ ಸೋಶಿಯಸ್ ಮತ್ತು ಲಾಗೋಸ್ ಎನ್ನುವಂತಹ ಎರಡು ಪದಗಳಿಂದ ಸೋಶಿಯಾಲಜಿ ಎನ್ನುವಂತಹ ಪದ ಬಂದಿದೆ. ಹಾಗಾದರೆ ಈ ಸಮಾಜಶಾಸ್ತ್ರದ ಒಂದು ಬಗೆಗಿನ ಪರಿಕಲ್ಪನೆಯನ್ನು ನಾವು ಸಾಮಾನ್ಯವಾಗಿ ಹೇಳೋದಾದರೆ ಸಮಾಜದ ವೈಜ್ಞಾನಿಕ ಅಧ್ಯಯನ ಶಾಸ್ತ್ರ ಅಂತ ಕರೀಬೋದು. ಮಾನವ ಸಮಾಜದ, ವ್ಯಕ್ತಿ ಸಮಾಜದ ಒಂದು ವೈಜ್ಞಾನಿಕ ಅಧ್ಯಯನ ಶಾಸ್ತ್ರವನ್ನೇ ನಾವು
ನಾವು ಸಮಾಜಶಾಸ್ತ್ರ ಅಂತೇಳಿ ಕರೆಯುವುದಾಗಿದೆ. ಹಾಗಾಗಿ ಮಾನವನ ಸಂಘ ಜೀವನವನ್ನು, ಸಾಮಾಜಿಕ ಸಂಬಂಧಗಳ ಬಗ್ಗಿನ ಪರಿಕಲ್ಪನೆಯನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಸಮಾಜಶಾಸ್ತ್ರವಾಗಿರುತ್ತೆ. ವ್ಯಕ್ತಿ ಸಮಾಜದ ಒಂದು ಸಂಪೂರ್ಣ ಚಿತ್ರಣವನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಸಮಾಜಶಾಸ್ತ್ರ. ಅದು ಹೇಗೆ? ವೈಜ್ಞಾನಿಕವಾಗಿ ವಿಜ್ಞಾನದ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಸಮಾಜಶಾಸ್ತ್ರವಾಗಿರುತ್ತದೆ. ಈ ಒಂದು ಸಮಾಜಶಾಸ್ತ್ರ ಪದದ ಅರ್ಥ ಅಥವಾ ಪದದ ಉತ್ಪತ್ತಿಯ ಬಗ್ಗೆ ಈ ಅಂಶಗಳಾಗ್ತವೆ. ಬರೆದಿಟ್ಕೊಳ್ಳಿ ಈ ಅಂಶಗಳನ್ನು. ನಂತರ ಹಾಗಾದರೆ ಸಮಾಜಶಾಸ್ತ್ರದ ಬಗ್ಗಿನ ಪರಿಕಲ್ಪನೆಗೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಸಮಾಜಶಾಸ್ತ್ರಜ್ಞರು. ಅವುಗಳು ಯಾವುವು ಅಂತೇಳಿ ನೋಡೋಣ. ಆಗಸ್ಟ್ ಕಾಂಟೆ ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರಾಗಿ ನಾವು ಗುರುತಿಸುವಂತಹದ್ದು. ಹಾಗೆಯೇ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಬರೆದಿರ್ತಕ್ಕಂಥದ್ದು ಆಗಸ್ಟ್ ಕಾಂಟೆ. ಸಮಾಜಶಾಸ್ತ್ರವನ್ನ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಆಗಸ್ಟ್ ಕಾಂಟೆ ಅವರು. ಹಾಗಾಗಿ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದಿರಿ. ನೆನಪಿಟ್ಕೊಳ್ಳಿ. ಆಗಸ್ಟ್ ಕಾಂಟೆ ಅವರ ಪ್ರಕಾರ ಸಮಾಜಶಾಸ್ತ್ರವು ನಿಸರ್ಗ ಹಾಗೂ ಸ್ಥಿರ ರೂಪವಾದ, ಸಮಾಜಶಾಸ್ತ್ರವು ನಿಸರ್ಗ ಮತ್ತು ಸ್ಥಿರ ರೂಪವಾದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದೆ. ಇದು ಒಂದು ನಿಸರ್ಗದತ್ತವಾಗಿರುವಂತಹ ಸ್ಥಿರ ರೂಪವಾಗಿರ್ತಕ್ಕಂಥ ನಿಯಮಗಳಿಗೆ ಒಳಪಟ್ಟಂತಹ ವಿಜ್ಞಾನ. ಇಲ್ಲಿ ನಿಸರ್ಗದತ್ತವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಈ ಒಂದು ಸಮಾಜಶಾಸ್ತ್ರದ ಅಧ್ಯಯನವನ್ನು ನಾವು ಲ್ಯಾಬೋರೇಟರಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ಥಿರ ರೂಪವಾಗಿ ಇದ್ದ ರೀತಿಯಲ್ಲಿ ನಾವು ಅದರ ಒಳಪಟ್ಟೆ, ಅದರ ಒಳಹೊಕ್ಕೆ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿನೇ ಇದು ನಿಸರ್ಗ ಮತ್ತು ಸ್ಥಿರ ರೂಪವಾಗಿರ್ತಕ್ಕಂಥ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಎಂದಿದ್ದಾರೆ. ಅಂತ ನಿಯಮಗಳು ಹೇಗಿದ್ದಾವೋ ಹಾಗೆ ಅಧ್ಯಯನ ಮಾಡಬೇಕಾಗುತ್ತೆ ಸಮಾಜವನ್ನ. ವಿಜ್ಞಾನದಲ್ಲಿ ಒಂದು ಪ್ರಾಣಿಯನ್ನು ತೆಗೆದು ಲ್ಯಾಬೋರೇಟರಿ ಅದನ್ನ ವಿಭಾಗ ಮಾಡಿ ಅದರ ಅಂತರಾಳವನ್ನು ಪತ್ತೆ ಹಚ್ತೀವಿ, ಗಿಡಗಳನ್ನ ಪತ್ತೆ ಹಚ್ಚುವಂಥದ್ದಿದೆ. ಸಾಧ್ಯ ಇಲ್ಲ ಸಮಾಜವನ್ನ ಹಾಗೆ ಮಾಡೋದಕ್ಕೆ. ಅದನ್ನು ಹೇಗಿದೆಯೋ ಹಾಗೆ ಅಧ್ಯಯನ ಮಾಡಬೇಕಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಸಮಾಜಶಾಸ್ತ್ರವು ನಿಸರ್ಗ ಹಾಗೂ ಸ್ಥಿರ ರೂಪವಾದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಎಂದಿದ್ದಾರೆ. ಹಾಗೆಯೇ ಮತ್ತೊಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞ ಆಗಿರ್ತಕ್ಕಂಥವರು ಮ್ಯಾಕ್ಸ್ ವೆಬರ್. ಇವರ ಪ್ರಕಾರವಾಗಿ ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದಿದ್ದಾರೆ. ಸಾಮಾಜಿಕ ವರ್ತನೆಗಳು, ವ್ಯಕ್ತಿ ಸಮಾಜದ ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುವಂತಹ ಒಂದು ಅಧ್ಯಯನವನ್ನೇ ಸಮಾಜಶಾಸ್ತ್ರ ಅಂತ ಕರಿತೀವಿ. ಸಾಮಾಜಿಕ ವರ್ತನೆಗಳು ಹೇಗಿರ್ತವೆ, ಮಾನವನ ಸಮಾಜದಲ್ಲಿ ಮಾನವ ಹೇಗೆ ವರ್ತಿಸ್ತಾನೆ ಎನ್ನುವಂಥದ್ದು ಅರ್ಥೈಸುವಂತಹ ಅಧ್ಯಯನವನ್ನೇ ನಾವು ಸಮಾಜಶಾಸ್ತ್ರ ಅನ್ಬೋದು ಅಂತೇಳಿ ಮ್ಯಾಕ್ಸ್ ವೆಬರ್ ಅವರು ಕರೆದಿದ್ದಾರೆ. ಹಾಗೆ ಮೇಲೆ ಡಕ್ಕಿಂಬ್ರವರ ಪ್ರಕಾರ ಹೋದರೆ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಯಾವುದಿದು ಸಾಮಾಜಿಕ ಸಂಸ್ಥೆಗಳು? ಇವೆಲ್ಲ ಸಂಸ್ಥೆಗಳ ರೀತಿಯಲ್ಲಿ ಕಂಡುಬರ್ತಾವ. ಒಂದು ಆಡಳಿತ ಸಂಸ್ಥೆಗಳಿರಲಿಲ್ಲ, ಖಂಡಿತವಾಗಲ್ಲ. ಸಮಾಜದ ಅವಿಭಾಜ್ಯ ಅಂಗಗಳಾಗಿರ್ತಕ್ಕಂಥವು ಯಾವ ಸಾಮಾಜಿಕ ಸಂಸ್ಥೆಗಳು ಅಂದರೆ ಸಮಾಜದಲ್ಲಿ ಒಪ್ಪಿತವಾಗಿರ್ತಕ್ಕಂಥ ಕೆಲವೊಂದು ಪರಿಕಲ್ಪನೆ, ಸಮಾಜ ಅಂದ ತಕ್ಷಣಕ್ಕೆ ನಮ್ಮ ಕಣ್ಣ ಮುಂದೆ ಬರತಕ್ಕಂತಹ ವಿವಿಧ ರೀತಿಯ ಸಾಮಾಜಿಕ ಅಂಶಗಳನ್ನು ನಾವು ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ಯಾವುವು? ವಿವಾಹ, ಧರ್ಮ, ಕುಟುಂಬ, ಹೀಗೆ ಇವುಗಳನ್ನು ನಾವು ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಕರಿತಾ ಹೋಗ್ತೀವಿ. ವಿವಾಹ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಶಾಲೆ ಆಗಿರ್ಬೋದು ಅಲ್ವಾ, ಇವುಗಳನ್ನೆಲ್ಲ ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ನಾವು ಕರಿತಾ ಹೋಗುವಂಥದ್ದಿದೆ. ಅವುಗಳು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವನ್ನೇ ಸಮಾಜಶಾಸ್ತ್ರ ಅಂತ ಕರೀಬೋದು. ಒಟ್ಟಾರೆಯಾಗಿ ವ್ಯಕ್ತಿ ಸಮಾಜದ ಒಂದು ವೈಜ್ಞಾನಿಕ ಅಧ್ಯಯನವನ್ನು ನಾವು ಸಮಾಜಶಾಸ್ತ್ರ ಅಂತೇಳಿ ಕರೀತಾ ಹೋಗ್ಬೋದಾಗುತ್ತೆ. ಈ ಒಂದು ವ್ಯಾಖ್ಯಾನವನ್ನು ಬರ್ಕೊಳ್ಳಿ, ಈ ಒಂದು ಪದದ ಉತ್ಪತ್ತಿಯನ್ನು ನೋಡ್ಕೊಳ್ಳಿ. ಈ ಒಂದು ಅಂಶಗಳು ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಹೇಳ್ತವೆ, ಅಥವಾ ಒಬ್ಬ ವ್ಯಕ್ತಿ ಅಥವಾ ಮಾನವ ಸಂಘಜೀವಿ ಏಕೆ ಅಂತ ಹೇಳಿರುವಂತಹ ಅಂಶಗಳಾಗಿ ನಾವು ನೋಡಬಹುದಾಗಿದೆ. ಇನ್ನು ಮುಂದೆ ಹಾಗಾಗಿ ಸಮಾಜಶಾಸ್ತ್ರ ಎನ್ನುವಂತಹ ಅಧ್ಯಯನ ಶಾಸ್ತ್ರ ಹೇಗೆ ಉಗಮ ಆಯಿತು, ಭಾರತದಲ್ಲಿ ಯಾವಾಗ ಪರಿಚಯವಾಯಿತು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಸಮಾಜಶಾಸ್ತ್ರ ಎಂಬ ಒಂದು ಅಧ್ಯಯನ ಶಾಸ್ತ್ರ ಅದರ ಹೇಗೆ ಉಗಮ ಆಯಿತು ಅಂತೇಳಿ ನೋಡ್ತಾ ಹೋಗೋಣ. ಸಮಾಜಶಾಸ್ತ್ರದ ಉಗಮ ಈವರೆಗೂ ನಾವು ಸಮಾಜ, ವ್ಯಕ್ತಿ ಮತ್ತು ಸಮಾಜದ ಸಂಬಂಧ, ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರದ
ವ್ಯಾಖ್ಯಾನಗಳು ನೋಡೋಣ. ಹಾಗಾದ್ರೆ ಸಮಾಜಶಾಸ್ತ್ರ ಎನ್ನುವಂಥ ಅಧ್ಯಯನ ಶಾಸ್ತ್ರ ಹೇಗೆ ಉಗಮ ಆಯಿತು, ಯಾವಾಗ? ಸಮಾಜಶಾಸ್ತ್ರ ಎನ್ನುವಂಥ ಪರಿಕಲ್ಪನೆ ನಮಗೆ ಕೊಟ್ಟಿರ್ತಕ್ಕಂಥ ಆಗಸ್ಟ್ ಕಾಮ್ಟೆಲ್ ಅವರನ್ನೇ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತೀವಿ. ಯಾರನ್ನ? ಆಗಸ್ಟ್ ಕಾಮ್ಟೆಲ್ ಅವರನ್ನ. ಹಾಗಾದ್ರೆ ಈ ಸಮಾಜಶಾಸ್ತ್ರ ಎನ್ನುವಂಥದ್ದು ಯಾವಾಗ ಉಗಮ ಆಯಿತು ಅಂದರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಸಮಾಜಶಾಸ್ತ್ರಕ್ಕೆ ಪ್ರತ್ಯೇಕ ಮತ್ತು ಸ್ವತಂತ್ರ ಅಧ್ಯಯನ ಶಾಸ್ತ್ರ ಎನ್ನುವಂಥ ಒಂದು ಕೊಡುಗೆ ದೊರೆತಾಯಿತು. ಅಲ್ಲಿಂದ ಪ್ರಾರಂಭವಾಯಿತು ಇದರ ಒಂದು ಪ್ರತ್ಯೇಕ ಸ್ವತಂತ್ರ ಅಧ್ಯಯನ ಶಾಸ್ತ್ರದ ಒಂದು ಪರಿಕಲ್ಪನೆ. ಹಾಗಾದ್ರೆ ಅಲ್ಲಿಯವರೆಗೂ ಕೂಡ ಇದನ್ನ ಇತರೆ ಶಾಸ್ತ್ರಗಳ ಒಳಪಟ್ಟೆ ಅಧ್ಯಯನವನ್ನು ಮಾಡಲಾಗ್ತದೆ. ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂತಹ ಪ್ರತ್ಯೇಕ ಸ್ವತಂತ್ರವಾದಂತಹ ವಿಷಯದ ಸ್ಥಾನವನ್ನು ಇರಲಿಲ್ಲ. ಬೇರೆ ಅಧ್ಯಯನ ವಿಷಯಗಳಲ್ಲಿ ಇದನ್ನೂ ಕೂಡ ಸಮಾಜದ ಅಧ್ಯಯನವಾಗಿ ಗುರುತಿಸಲಾಗ್ತಾ ಇತ್ತು. ಇತರೆ ಸಮಾಜ ವಿಜ್ಞಾನಗಳಾಗಿರ್ತಕ್ಕಂತಹ ಇತಿಹಾಸ, ರಾಜ್ಯಶಾಸ್ತ್ರ, ಹಾಗೆಯೇ ಅರ್ಥಶಾಸ್ತ್ರ, ಹೀಗೆ ಇತರೆ ಅಂಶಗಳ ಅಡಿಯಲ್ಲಿ ಈ ಒಂದು ಸಮಾಜಶಾಸ್ತ್ರವನ್ನು ಗುರುತಿಸಲ್ಪಡ್ತಾ ಇದ್ರೂ ಕೂಡ ಸ್ವತಂತ್ರ ಪರಿಕಲ್ಪನೆಗಳೆಲ್ಲ 19ನೇ ಶತಮಾನದ ಮಧ್ಯಭಾಗದಲ್ಲಿ ಇದಕ್ಕೆ ಪ್ರತ್ಯೇಕ ಮತ್ತು ಸ್ವತಂತ್ರ ಅಧ್ಯಯನ ಶಾಸ್ತ್ರವಾಗಿ ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. ನಂತರದ 50 ವರ್ಷಗಳಲ್ಲಿ ವೈಜ್ಞಾನಿಕ ಸ್ವರೂಪವನ್ನು ಪಡೆದುಕೊಳ್ಳುತ್ತಾರೆ. ನಂತರ 19ನೇ ಶತಮಾನದ ಮಧ್ಯಭಾಗದ ನಂತರದಲ್ಲಿ 50 ವರ್ಷಗಳ ಅವಧಿಯಲ್ಲಿ ಸಮಾಜಶಾಸ್ತ್ರಕ್ಕೆ ವೈಜ್ಞಾನಿಕ ಸ್ಥಾನಮಾನ ನೀಡುತ್ತದೆ. ಸಮಾಜಶಾಸ್ತ್ರವೂ ಕೂಡ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಬಹುದಾಗಿರ್ತಕ್ಕಂತಹ ಶಾಸ್ತ್ರ ಎನ್ನುವಂತಹ ಒಂದು ಕಿರೀಟ ಇದಕ್ಕೆ ಲಭಿಸ್ತಾ ಹೋಗುತ್ತೆ. ಇನ್ನು ಈ ಒಂದು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳು ಅನೇಕವಾಗಿವೆ. ಸಾಮಾಜಿಕವಾಗಿರುವಂತಹ ಸಂಘರ್ಷಗಳನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುವಂಥದ್ದಿದೆ. ಇಂಗ್ಲೆಂಡಿನಲ್ಲಾದಂತಹ ಕೈಗಾರಿಕಾ ಕ್ರಾಂತಿ, ಫ್ರಾನ್ಸ್ ಮಹಾಕ್ರಾಂತಿಯ ಬೆಳವಣಿಗೆ, ಇಂತಹ ಒಂದು ಸಾಮಾಜಿಕ ಸಂಘರ್ಷಗಳು ಸಮಾಜಶಾಸ್ತ್ರದ ಉಗಮಕ್ಕೆ ಪ್ರೇರೇಪಣೆಯನ್ನ ಸಮಾಜಶಾಸ್ತ್ರದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಇಲ್ಲಿ ನಡೆದಿರ್ತಕ್ಕಂಥ ಸಾಮಾಜಿಕ ಸಂಘರ್ಷಗಳಿಗೆ ಕಾರಣಗಳು, ಅಲ್ಲಿನ ವ್ಯಕ್ತಿ ಸಮಾಜದ ಚಿತ್ರಣ ಹೇಗಿರುತ್ತೆ, ಯಾವ ಅಂಶಗಳು ಪ್ರಚೋದನೆ ಕೊಡ್ತಾ ಹೋಗುವುದು, ಹೀಗೆ ಅನೇಕ ಅಂಶಗಳು ಈ ಕ್ರಾಂತಿಗಳಿಗೆ ಕಾರಣೀಭೂತ ಆಗಲ್ವ, ಅದನ್ನ ಸಮಾಜಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭಿಸಲಾಯಿತು. ಸಾಶ 16 ಮತ್ತು 18ನೇ ಶತಮಾನಗಳಲ್ಲಿನ ಜ್ಞಾನ ಪುನರುತ್ಥಾನ ಹಾಗೂ ಧಾರ್ಮಿಕ ಸುಧಾರಣೆಗಳ ಪ್ರಭಾವವೂ ಕೂಡ ಇತ್ತು. ಜ್ಞಾನ ಬೆಳೀತಾ ಹೋದಾಗೆ ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನವನ್ನು ಕೂಡ ಗುರುತಿಸಲಾಯಿತು. ಹಾಗೆಯೇ ಈ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅನೇಕ ಸುಧಾರಣೆಗಳಾಗ್ತಾ ಹೋಗುವುದು. ಸಮಾಜದ ಧಾರ್ಮಿಕ ಸುಧಾರಣೆಗಳ ಪ್ರಭಾವ 16 ಮತ್ತು 18ನೇ ಶತಮಾನದಲ್ಲಾದಂಥದ್ದು ಸಮಾಜಶಾಸ್ತ್ರಕ್ಕೆ, ಸಮಾಜದ ಅಧ್ಯಯನದ ಬಗ್ಗೆ ಒಂದು ಕುತೂಹಲವನ್ನು ಮೂಡಿಸ್ತಾ ಇತ್ತು. ಅಂತಿಮವಾಗಿ ಅನೇಕ ಬೌದ್ಧಿಕ ಪ್ರಕ್ರಿಯೆಗಳು ಮತ್ತು ಭೌತ ವಿಜ್ಞಾನಗಳಿಗೆ ಸಿಕ್ಕಂತಹ ಪ್ರೇರಣೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣೀಭೂತ. ಹೀಗೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಸಮಾಜಶಾಸ್ತ್ರ ಎನ್ನುವಂಥ ಅಧ್ಯಯನ ಶಾಸ್ತ್ರ ಪ್ರತ್ಯೇಕ ಸ್ವತಂತ್ರ ಶಾಸ್ತ್ರವಾಗಿ ಉಗಮ ಹೊಂದಿ ನಂತರ 50 ವರ್ಷಗಳ ಅವಧಿಯಲ್ಲಿ ಇದು ಒಂದು ವೈಜ್ಞಾನಿಕ ಶಾಸ್ತ್ರವಾಗಿ ರೂಪುಗೊಂಡು ನೋಡಬಹುದು. ಇಷ್ಟು ಸಮಾಜಶಾಸ್ತ್ರದ ಉಗಮದ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಇನ್ನು ಮುಂದುವರೆದಾಗೆ ಸಮಾಜಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಎಷ್ಟಿದೆ, ಯಾವ್ಯಾವ ವಿಷಯಗಳನ್ನು ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತೆ. ಸಮಾಜಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಅತ್ಯಂತ ಹೆಚ್ಚು ವಿಸ್ತೃತವಾಗಿದೆ. ಸಮಾಜ ಎನ್ನುವಂಥದ್ದು ಎಷ್ಟು ವಿಸ್ತೃತವಾಗಿದೆಯೋ ಸಮಾಜಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯು ಅಷ್ಟೇ ವಿಸ್ತೃತವಾದಂತಹ ರೀತಿಯಲ್ಲಿ ಕೂಡಿದೆ. ಹಾಗಾಗಿ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಇದನ್ನ ಕಟ್ಟಿ ಹಾಕೋದಿಕ್ಕಾಗಲ್ಲ. ಇದು ಸಂಕ್ಷಿಪ್ತವಾಗಿರುವಂಥದ್ದಲ್ಲ, ವಿಸ್ತೃತವಾದಂತಹ ವಿಶಾಲವಾದಂತಹ ಅಧ್ಯಯನ ವ್ಯಾಪ್ತಿಯನ್ನ ಸಮಾಜಶಾಸ್ತ್ರ ಹೊಂದಿದೆ. ಉದಾಹರಣೆಗೆ ನೋಡ್ತಾ ಹೋಗೋದಾದ್ರೆ ಮಾನವ ಸಮಾಜದ ಅಧ್ಯಯನವನ್ನ ಮಾಡುವಂಥದ್ದು ಸಮಾಜಶಾಸ್ತ್ರವಾಗಿರುತ್ತೆ. ಮಾನವ ಸಮಾಜದ ಅಧ್ಯಯನ, ಒಟ್ಟಾರೆಯಾಗಿರ್ತಕ್ಕಂಥ ಮಾನವ ಸಮಾಜ, ಹಳ್ಳಿಯಿಂದ ಹಿಡಿದು ವಿಶ್ವ ಎನ್ನುವಂತಹ ಮಾನವ ಸಮಾಜದವರೆಗಿನ ಎಲ್ಲ ಸಮಾಜಶಾಸ್ತ್ರೀಯ ಅಂಶಗಳನ್ನು, ಸಮಾಜದ ಪರಿಕಲ್ಪನೆಗಳನ್ನ, ಸಮಾಜದ ಸಾಮಾಜಿಕ ಸಂಬಂಧಗಳನ್ನ ಅನೇಕ ರೀತಿಯ ಅಧ್ಯಯನ ಮಾಡುತ್ತೆ. ನಂತರ ಮಾನವನ ಸಾಮಾಜಿಕ ಜೀವನ, ಮಾನವನ ಅಥವಾ ವ್ಯಕ್ತಿಯ ಸಾಮಾಜಿಕ ಜೀವನ ಇದರ ವ್ಯಾಪ್ತಿ ಬರುತ್ತೆ. ನಂತರ ಸಾಮಾಜಿಕ ಸಂಬಂಧಗಳು, ಪ್ರೀತಿ, ವಿಶ್ವಾಸ, ಸಹನೆ, ಸಹಜೀವನ, ಈ ಹೊಂದಾಣಿಕೆ ಎನ್ನುವಂತಹದ್ದು, ಸಹಕಾರ ಎನ್ನುವಂತಹದ್ದು, ಹೀಗೆ ಅನೇಕ ಸಾಮಾಜಿಕ ಸಂಬಂಧಗಳ ಕುರಿತಾಗಿ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ಸಮಾಜಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ. ನಂತರ ಸಾಮಾಜಿಕ ಸಂಸ್ಥೆಗಳು,
ವಿವಾಹ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಇಂತಹ ಅನೇಕ ಸಾಮಾಜಿಕ ಸಂಸ್ಥೆಗಳ ರಚನೆ, ಅವುಗಳ ಕಾರ್ಯ ಹಾಗೂ ಅವುಗಳ ಮಹತ್ವವೇನಿದೆ, ಸಮಾಜದಲ್ಲಿ ಇವುಗಳ ಪಾತ್ರವನ್ನು ಈ ಒಂದು ಸಮಾಜಶಾಸ್ತ್ರ ಅಧ್ಯಯನ ಮಾಡಿ ನಮಗೆ ಕೊಡ್ತಾ ಹೋಗುತ್ತೆ. ನಂತರ ಸಾಮಾಜಿಕ ಪ್ರಕ್ರಿಯೆಗಳು, ಸಾಮಾಜಿಕ ಬದಲಾವಣೆ ಆಗಿರ್ಬೋದು, ಸಾಮಾಜಿಕ ಸಂರಚನೆ ಆಗಿರ್ತಕ್ಕಂಥದ್ದಿರ್ಬೋದು, ಸಾಮಾಜಿಕ ಚಲನೆ ಆಗಿರ್ತಕ್ಕಂಥದ್ದಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯ ಸಾಮಾಜಿಕ ಪ್ರಕ್ರಿಯೆಗಳನ್ನು ಕುರಿತು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುವಂಥದ್ದು ಸಮಾಜಶಾಸ್ತ್ರವಾಗಿದೆ. ಹಾಗಾಗಿ ಈ ಒಂದು ಅಂಶಗಳು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿಸುತ್ತೆ. ಮಾನವ ಸಮಾಜದ ಅಧ್ಯಯನ, ಮಾನವ ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಪ್ರಕ್ರಿಯೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವಾಗಿದೆ ಸಮಾಜಶಾಸ್ತ್ರ. ಇನ್ನು ಮುಂದೆ ಸಮಾಜಶಾಸ್ತ್ರದ ಸ್ವರೂಪ ಏನಿದೆ? ಸ್ವರೂಪ ಅಂದರೆ ಇದು ಯಾವ ರೀತಿಯಿಂದ ಕೂಡಿರ್ತಕ್ಕಂಥದ್ದಾಗಿದೆ, ಇದು ಒಂದು ಎಂತಹ ಅಧ್ಯಯನ ಶಾಸ್ತ್ರ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಾದರೆ ಇತರೆ ಸಮಾಜ ವಿಜ್ಞಾನಗಳನ್ನು ಹೋಲಿಕೆ ಮಾಡ್ತಾ ಹೋದಾಗ ಸಮಾಜಶಾಸ್ತ್ರ ಎನ್ನುವಂಥದ್ದು ಇತರೆ ಸಮಾಜ ವಿಜ್ಞಾನಗಳಿಗಿಂತಲೂ ಸ್ವಲ್ಪ ಭಿನ್ನವಾಗಿದೆ, ಹೊರತಾದಂತಹ ರೀತಿಯಲ್ಲಿ ಗುರುತಿಸಲ್ಪಟ್ಟಿರುವಂಥದ್ದಿದೆ. ಅದನ್ನು ಈ ಒಂದು ಅಂಶಗಳು ಅದನ್ನು ನಮಗೆ ತಿಳಿಸಿಕೊಡ್ತಾ ಹೋಗ್ತವೆ. ನೋಡಿ, ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಲ್ಲ. ಇದು ಒಂದು ಸಮಾಜ ವಿಜ್ಞಾನ. ಯಾವ ರೀತಿಯಲ್ಲಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಎನ್ನುವಂತಹ ರೀತಿಯ ಇತರೆ ಸಮಾಜ ವಿಜ್ಞಾನವನ್ನು ನೋಡ್ತೀವೋ ಅದೇ ರೀತಿಯಲ್ಲಿ ಒಂದು ಸಮಾಜ ವಿಜ್ಞಾನವಾಗಿದೆ ಹೊರತು ಇದು ಭೌತ ವಿಜ್ಞಾನವಲ್ಲ. ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಯೋಗಿಕತೆಗೆ ಒಳಪಡಿಸುವಂತಹ ಭೌತಶಾಸ್ತ್ರವಾಗಿ ಇದನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ಹೇಗಿದೆಯೋ ಹಾಗೆಯೇ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂತಹ ಸಮಾಜ ವಿಜ್ಞಾನವಾಗಿದೆ. ಭೌತ ಅಂದ ತಕ್ಷಣ ಅದಕ್ಕೆ ನಿರ್ದಿಷ್ಟಪಡಿಸಿರ್ತಕ್ಕಂತಹ ರೀತಿಯ ಪ್ರಯೋಗಗೊಳಪಡಿಸೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಲ್ಯಾಬಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಇದನ್ನು ಯಾವುದೇ ರೀತಿಯ ಪ್ರಯೋಗಗೊಳಪಡಿಸಲ್ಲ, ಇದ್ದದ್ದನ್ನು ಇದ್ದ ಹಾಗೆ ಇಲ್ಲಿ ಅಧ್ಯಯನ ಮಾಡುವಂಥದ್ದಾಗಿರೋದ್ರಿಂದ ಇದು ಒಂದು ಸಮಾಜ ವಿಜ್ಞಾನದ ಗುಂಪಿಗೆ ಸೇರ್ಪಡೆಗೊಂಡಿದೆ, ಸಮಾಜದ ಪರಿಕಲ್ಪನೆಗಳಿಗೆ ಒಳಪಟ್ಟಿರುವಂಥದ್ದಾಗಿದೆ ಹೊರತು ಭೌತಶಾಸ್ತ್ರೀಯ ಪರಿಕಲ್ಪನೆಗಳನ್ನು ಇಲ್ಲಿ ಹೊಂದಿಲ್ಲ. ಹಾಗಾಗಿ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆ. ನಂತರ ಸಮಾಜಶಾಸ್ತ್ರವು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಗುಣನಿರ್ದೇಶಕ ಶಾಸ್ತ್ರ ಅಲ್ಲ. ಸಮಾಜಶಾಸ್ತ್ರ ಒಂದು ನಿಶ್ಚಯತೆಯನ್ನು ಹೊಂದಿದೆ. ಸಮಾಜ ಹೇಗಿದೆಯೋ ವ್ಯಕ್ತಿ ಸಮಾಜ ವ್ಯಕ್ತಿ ಹೇಗಿದನೋ ಹಾಗೇ ಅದನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ ಹೊರತು ಅದರ ಗುಣವನ್ನು ನಿರ್ದೇಶಿಸುವುದಿಲ್ಲ. ಹೀಗಿರಬೇಕು, ಹೀಗಿರಬಹುದಾಗಿತ್ತು, ಹೀಗಿದ್ದರೆ ಒಳಿತು ಎನ್ನುವಂತಹ ಪರಿಕಲ್ಪನೆಗಳು ಇಲ್ಲಿ ಬರುವುದಿಲ್ಲ. ಈಗ ಯಾಕಿದೆ ಎನ್ನುವಂತಹ ಪ್ರಶ್ನೆಗಳಿಗೆ ಈ ಉತ್ತರಗಳು ಸಿಗೋದಿಲ್ಲ. ಇಲ್ಲಿ ಸಮಾಜ ಹೇಗಿದೆಯೋ ಹಾಗೆಯೇ ಅದನ್ನು ಅಧ್ಯಯನ ಮಾಡ್ತಾ ಹೋಗ್ಬೋದು, ಹಾಗೆಯೇ ಅದನ್ನು ಪ್ರಾಯೋಗಿಕತೆಗೆ ಒಳಪಡಿಸಿ ಅಧ್ಯಯನ ಮಾಡ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿನೇ ಸಮಾಜಶಾಸ್ತ್ರ ನಿಶ್ಚಯಾತ್ಮಕವಾಗಿದೆ. ಇಲ್ಲಿ ನಿಶ್ಚಿತತೆ ಇದೆ, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ರೀತಿಯಲ್ಲಿ ಇದನ್ನ ನಾವು ಸಾಮಾನ್ಯ ಸಮಾಜವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಹೊರತು ಗುಣವನ್ನು ಆಧರಿಸಿದಂತಹ ರೀತಿಯಲ್ಲಿ ಪ್ರತ್ಯೇಕತೆಯನ್ನು ಉಳಿಸಿ ಊಹಾತ್ಮಕವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟು ಇಲ್ಲಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿನೇ ಸಮಾಜಶಾಸ್ತ್ರ ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ. ನಂತರದಲ್ಲಿ ಸಮಾಜಶಾಸ್ತ್ರವು ಶುದ್ಧ ಶಾಸ್ತ್ರ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರವಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳ್ತಾ ಬಂದೆ, ಇದನ್ನ ಪ್ರಾಯೋಗಿಕತೆಗೆ ಒಳಪಡಿಸೋದಕ್ಕೆ ಬರೋದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಇದನ್ನ ಅಧ್ಯಯನ ಮಾಡುವಂತಹ ಒಂದು ತೆರೆದ ಪುಸ್ತಕದ ರೀತಿಯಲ್ಲಿ ಶುದ್ಧವಾದಂತಹ ಅಧ್ಯಯನ ಶಾಸ್ತ್ರವಾಗಿ ನೋಡ್ತೀವಿ. ಇದನ್ನ ಸ್ವಾಭಾವಿಕವಾಗಿರುವಂತಹ ರೀತಿಯಲ್ಲಿ ಪ್ರಸ್ತುತವಾದಂತಹ ರೀತಿಯ ಸಮಾಜದ ಪರಿಕಲ್ಪನೆಯನ್ನ ಇದು ತಿಳಿಸಿಕೊಡ್ತಾ ಹೋಗುತ್ತೆ ಹೊರತು ಇದನ್ನು ಆಧರಿಸಿದಂತಹ ರೀತಿಯಲ್ಲಿ ಪ್ರಾಯೋಗಿಕತೆಗೆ ಒಳಪಡಿಸಿ ಅಥವಾ ಅನ್ವಯಿಕಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲಂತಾಗಿದೆ. ಹಾಗಾಗಿ ಸಮಾಜಶಾಸ್ತ್ರ ಒಂದು ಪರಿಶುದ್ಧವಾದಂತಹ ಅಧ್ಯಯನ ಶಾಸ್ತ್ರವಾಗಿದೆ. ಇಲ್ಲಿ ನಮ್ಮದೇ ಆದಂತಹ ಆಲೋಚನೆಗಳಿಗೆ, ನಮ್ಮದೇ ಆದಂತಹ ಪರಿಕಲ್ಪನೆಗಳಿಗೆ ಬದಲಾಯಿಸುವುದಕ್ಕೆ ಅಥವಾ ಇದನ್ನ ಮತ್ತೊಮ್ಮೆ ಮರು ಜೋಡಣೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಇಲ್ಲ. ಆ ಸಂದರ್ಭದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಸಮಾಜ ಹೇಗೆ ಗೋಚರ ಆಗುತ್ತೋ ಅದನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇರೋದ್ರಿಂದಲೇ ಸಮಾಜಶಾಸ್ತ್ರ ಒಂದು ಶುದ್ಧ ಅಧ್ಯಯನ ಶಾಸ್ತ್ರವಾಗಿದೆ ಹೊರತು ಇದು ಪ್ರಾಯೋಗಿಕ ಅಥವಾ ಅನ್ವಯಿಕ ಶಾಸ್ತ್ರವಲ್ಲ.
ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ನಂತರದಲ್ಲಿ ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ್ದೇ ಹೊರತು ಮೂರ್ತ ಸ್ವರೂಪದ್ದಲ್ಲ. ಅಮೂರ್ತ ಮತ್ತು ಮೂರ್ತ ಎನ್ನುವಂಥ ಪರಿಕಲ್ಪನೆಗಳನ್ನು ಕಣ್ಣಿಗೆ ಗೋಚರ ಮತ್ತು ಕಣ್ಣಿಗೆ ಅಗೋಚರ ಎನ್ನುವಂಥ ರೀತಿಯಲ್ಲಿ ಗುರುತಿಸಬಹುದು. ಮೂರ್ತ ಸ್ವರೂಪದ ಕಣ್ಣಿಗೆ ಗೋಚರವಾಗುತ್ತೆ, ಅವುಗಳನ್ನು ನಾವು ಪ್ರಾಯೋಗಿಕತೆಗೊಳಪಡಿಸ್ತಾ ಹೋಗ್ತೀವಿ, ಅದನ್ನು ವಿಭಜಿಸ್ತಾ ಹೋಗ್ತೀವಿ, ನಮ್ಮದೇ ಆದಂಥ ಶೈಲಿಯಲ್ಲಿ ಬದಲಾಯಿಸಿಕೊಳ್ತಾ ಹೋಗ್ಬೋದಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಅವಕಾಶವಿದೆ ಮೂರ್ತ ಸ್ವರೂಪದಲ್ಲಿ. ಆದರೆ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯಗಳು ಆಗಲ್ಲ, ಅವು ಅಮೂರ್ತದ ಪರಿಕಲ್ಪನೆಯಿಂದ ಅಮೂರ್ತದ ಸ್ವರೂಪದಿಂದ ಕೂಡಿರ್ತಕ್ಕಂಥವು. ಇಲ್ಲಿ ವ್ಯಕ್ತಿ ಮಾತ್ರ ಗೋಚರ ಆಗ್ತಾನೆ ಹೊರತು ಅವನ ವರ್ತನೆಗಳನ್ನು ಅವುಗಳನ್ನು ನಾವು ಊಹೆ ಮಾಡ್ತಾ ಹೋಗ್ತೀವಿ, ಗುರುತಿಸ್ತಾ ಹೋಗ್ತೀವಿ. ಸಾಮಾಜಿಕ ಸಂಬಂಧಗಳು ವ್ಯಕ್ತಿಯ ವರ್ತನೆಗಳಲ್ಲಿ ನಮಗೆ ತಿಳಿತವೆ ಹೊರತು ಸಾಮಾಜಿಕ ಸಂಬಂಧಗಳನ್ನು ನಾವು ಮೂರ್ತವಾಗಿ ಪರಿಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಯುದ್ಧ ಎನ್ನುವಂತಹ ಪರಿಕಲ್ಪನೆಯನ್ನು ತೆಗೆದುಕೊಂಡ್ರೆ ಇತಿಹಾಸ ಅದನ್ನು ಕ್ರಾಂತಿಯಾಗಿ ಹೋರಾಟವಾಗಿ ಗುರುತಿಸ್ತಾ ಹೋಗುತ್ತೆ. ಆದರೆ ಸಮಾಜಶಾಸ್ತ್ರ ಅದನ್ನು ಅಮೂರ್ತ ಪರಿಕಲ್ಪನೆಯಾಗಿರುವಂತಹ ರೀತಿಯಲ್ಲಿ ಒಂದು ಸಾಮಾಜಿಕ ಸಂಘರ್ಷದ ಅಧ್ಯಯನವಾಗಿ ಅದನ್ನು ಗುರುತಿಸಿ ಅದನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಾಗಾಗಿನೇ ಸಮಾಜಶಾಸ್ತ್ರ ಅಮೂರ್ತವಾಗಿರ್ತಕ್ಕಂತಹ ಪರಿಕಲ್ಪನೆಯನ್ನು ಹೊಂದಿರುವಂತಹ ಶಾಸ್ತ್ರವಾಗಿದೆ ಹೊರತು ಮೂರ್ತವಾದಂತಹ ಪರಿಕಲ್ಪನೆಗಳನ್ನು ಹೊಂದಿರುವಂತಹ ಶಾಸ್ತ್ರವಲ್ಲ. ನಂತರ ಸಮಾಜಶಾಸ್ತ್ರವು ಸಾಮಾನ್ಯ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಕೂಡ ಒಂದು ವಿಶೇಷ ರೀತಿಯಾಗಿದೆ, ಆದರೆ ಸಾಮಾನ್ಯ ವಿಜ್ಞಾನವಾಗಿದೆ. ಸಮಾಜದ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಅಂಶಗಳಾಗಿರುವ ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ವರ್ತನೆಗಳು, ಸಾಮಾಜಿಕ ಸಂಸ್ಥೆಗಳ ಬಗೆಗಿನ ಪರಿಕಲ್ಪನೆ, ಸಾಮಾಜಿಕ ಪ್ರಕ್ರಿಯೆಗಳ ಬಗೆಗಿನ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ ಹೊರತು ಇದು ವಿಶೇಷವಾದಂತಹ ರೀತಿಯ ವೈಜ್ಞಾನಿಕ ಅಂಶಗಳನ್ನು ಇದು ತಿಳಿಸಿಕೊಡುವುದಿಲ್ಲ. ಹಾಗಾಗಿನೇ ಸಮಾಜಶಾಸ್ತ್ರ ಒಂದು ಸಾಮಾನ್ಯ ವಿಜ್ಞಾನವಾಗಿದೆ, ಸಾಮಾನ್ಯ ಸಮಾಜ ವಿಜ್ಞಾನವಾಗಿ ನಾವು ಗುರುತಿಸ್ತೀವಿ ಹೊರತು ಇದು ವಿಶೇಷವಾದಂತಹ ರೀತಿಯ ವಿಜ್ಞಾನವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೂ ಸಮಾಜಶಾಸ್ತ್ರ ಒಂದು ವಿಶೇಷ ಶಾಸ್ತ್ರವೇ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಸಮಾಜದ ಹೊರತಾಗಿ ಯಾವುದೇ ಶಾಸ್ತ್ರವೂ ಇಲ್ಲ. ಹಾಗಾಗಿ ಎಲ್ಲ ಶಾಸ್ತ್ರವನ್ನು ಪರಿಗಣಿಸಿ ನೋಡ್ತಾ ಹೋದಾಗ ಮೂಲ ಸಮಾಜಶಾಸ್ತ್ರವಾಗಿಯೇ ನಾವು ಗುರುತಿಸ್ತಾ ಹೋಗಬೇಕಾಗುತ್ತೆ. ಹಾಗಾಗಿನೇ ಇದು ಸಮಾಜಶಾಸ್ತ್ರದ ಸ್ವರೂಪದ ಅಂಶಗಳಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಸರಿಯಾಗಿ ಈ ಅಂಶಗಳನ್ನು ಬರೆದಿಟ್ಕೊಳ್ಳಿ. ವ್ಯಾಪ್ತಿ, ಸಮಾಜಶಾಸ್ತ್ರದ ವ್ಯಾಪ್ತಿ ಇದೆ, ಆ ಅಂಶಗಳನ್ನು ಕೂಡ ಬರೆದಿಟ್ಕೊಳ್ಳಿ. ಇಲ್ಲಿ ಸಮಾಜಶಾಸ್ತ್ರ ಉಗಮ ಹೇಗಾಗಿದೆ, ಸಮಾಜಶಾಸ್ತ್ರ ಉಗಮಕ್ಕೆ ಪ್ರಭಾವ ಬೀರಿದಂತಹ ಅಂಶಗಳ ಬಗ್ಗೆ ಈ ಪರಿಕಲ್ಪನೆಗಳಿದ್ದಾವೆ, ಸರಿಯಾಗಿ ಬರೆದಿಟ್ಕೊಳ್ಳಿ. ಮುಂದುವರೆದಾಗೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ. ಸಮಾಜಶಾಸ್ತ್ರದ ಒಂದು ಸ್ವರೂಪವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ, ಹಾಗಾದ್ರೆ ಸಮಾಜಶಾಸ್ತ್ರವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು, ಏನು ಅವಶ್ಯಕತೆ ಇದೆ ಅಂದರೆ ಅಧ್ಯಯನ ಮಾಡಬೇಕು. ಸಮಾಜಶಾಸ್ತ್ರ ನಾವು ನೆಲೆಸಿರುವಂತಹ, ವಾಸಿಸುತ್ತಿರುವಂತಹ ಒಂದು ವಾಸಸ್ಥಳದ ಬಗೆಗಿನ ಪರಿಕಲ್ಪನೆಯಾಗಿದೆ. ಅಂದರೆ ನಮ್ಮ ಪರಿಕಲ್ಪನೆಯಾಗಿದೆ, ನಮ್ಮ ಬಗೆಗಿನ ಒಂದು ಪರಿಕಲ್ಪನೆಯನ್ನು ತಿಳಿಸಿಕೊಡುವಂತಹ ಶಾಸ್ತ್ರವಾಗಿದೆ ಸಮಾಜಶಾಸ್ತ್ರ. ಹಾಗಾಗಿ ಅಧ್ಯಯನ ಅತಿ ಅವಶ್ಯಕವಾಗಿರುವಂಥದ್ದು. ಸಮಾಜಶಾಸ್ತ್ರದ ಅಧ್ಯಯನ ಜೊತೆಗೇ ನಾವು ಇತರೆ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡುವಂಥದ್ದು ಸರಿಯಾಗಿರುತ್ತೆ. ಇಲ್ಲದೆ ಹೊರತಾದರೆ ಆ ಜ್ಞಾನಗಳ ಬಗ್ಗಿನ ಪರಿಕಲ್ಪನೆ ಸಂಪೂರ್ಣ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಮಾಜ ಎಲ್ಲ ವಿಷಯಗಳ ಕೇಂದ್ರ ಬಿಂದುವಾಗಿದೆ. ಹಾಗಾಗಿ ಸಮಾಜಶಾಸ್ತ್ರದ ಅಧ್ಯಯನವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹಾಗೆ ಒಂದೊಂದಾಗಿ ನಾವು ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋಣ. ಸಮಾಜಶಾಸ್ತ್ರವು ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ. ಸಮಾಜಶಾಸ್ತ್ರ ಒಂದು ಮಾನವ ಸಮಾಜವನ್ನು ಅಥವಾ ವ್ಯಕ್ತಿ ಸಮಾಜವನ್ನು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡುತ್ತೆ. ಇದನ್ನು ಪ್ರಾಯೋಗಿಕತೆಗೆ ಒಳಪಡಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರಯೋಗದ ರೀತಿಯಲ್ಲಿ ಸಮಾಜದಲ್ಲಿ ನಾವು ಸ್ವತಃ ಭಾಗಿಯಾಗಿ ಆ ಪ್ರಸ್ತುತ ಸಂದರ್ಭದಲ್ಲಿ ಇದ್ದು ಆ ಸಮಾಜದ ಎಲ್ಲ ಚಟುವಟಿಕೆಗಳನ್ನು ಕೂಡ ಸಂಪೂರ್ಣವಾಗಿ ಗಮನಿಸಿ ನಾವು ಅದನ್ನು ಚಿತ್ರಿಸ್ತಾ ಹೋಗುವುದಾಗಿರುವುದರಿಂದ ಪ್ರಾಯೋಗಿಕತೆ ನಡೆಯುತ್ತೆ. ವೈಜ್ಞಾನಿಕವಾದಂತಹ ಕಾರಣಗಳನ್ನು ನೀಡಿ ಸಮಾಜಶಾಸ್ತ್ರದ ಪರಿಕಲ್ಪನೆಗಳನ್ನು ನಾವು ವಿವರಿಸುವುದಕ್ಕೆ ಸಾಧ್ಯವಿದೆ. ಇಲ್ಲದ ಹೊರತಾಗಿದ್ರೆ ಇದಕ್ಕೆ ಸ್ಥಾನಮಾನ ದೊರೆತೇ ಇರಲಿಲ್ಲ. ನಮ್ಮ ಕುಟುಂಬಗಳಲ್ಲಿ ಅನೇಕ ರೀತಿಯ ಆಚಾರ ವಿಚಾರಗಳಿದ್ದಾವೆ, ಸಂಪ್ರದಾಯಗಳಿದ್ದಾವೆ, ಧರ್ಮದ ಪರಿಪಾಲನೆಗಳಿದ್ದಾವೆ.
ಅವುಗಳೆಲ್ಲವೂ ಕೂಡ ಒಂದಲ್ಲ ಒಂದು ವೈಜ್ಞಾನಿಕ ನೆಲೆಗಟ್ಟು ಇದ್ದೇ ಇರುತ್ತೆ ಅನ್ನುವಾಗ ಸಮಾಜಶಾಸ್ತ್ರದ ಪರಿಕಲ್ಪನೆಗಳಿಗೆ ವೈಜ್ಞಾನಿಕ ನೆಲೆಗಟ್ಟು ಇದ್ದೇ ಇರುತ್ತಲ್ವ. ಹಾಗಾಗಿ ಸಮಾಜಶಾಸ್ತ್ರ ಮಾನವ ಸಮಾಜವನ್ನ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಿ ಅದರ ಚಿತ್ರಣವನ್ನು ನಮಗೆ ನೀಡ್ತಾ ಹೋಗುತ್ತೆ. ನಂತರದಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳ್ತಾ ಹೋದೆ, ಇತರ ಅನೇಕ ಶಾಸ್ತ್ರಗಳಿದ್ದಾವೆ, ವೈಜ್ಞಾನಿಕ ಶಾಸ್ತ್ರಗಳಿದ್ದಾವೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಜ್ಞಾನ ಆಗಿರ್ಬೋದು, ತತ್ವಶಾಸ್ತ್ರ ಆಗಿರ್ಬೋದು, ಮನಃಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಹೀಗೆ ಅನೇಕ ಎಲ್ಲ ಶಾಸ್ತ್ರಗಳನ್ನು ಕೂಡ ನಾವು ಗಮನಿಸಿದಾಗ ಆ ಎಲ್ಲ ಶಾಸ್ತ್ರಗಳ ಮೂಲ ಸಮಾಜಶಾಸ್ತ್ರವಾಗಿಯೇ ಇರುತ್ತೆ. ಯಾಕಂದ್ರೆ ಅವೆಲ್ಲವೂ ಸಮಾಜದಲ್ಲಿರ್ತಕ್ಕಂತಹ ಪರಿಕಲ್ಪನೆಗಳನ್ನು ವಿವರಿಸುವಂತಹ ಶಾಸ್ತ್ರಗಳೇ ಆಗಿದ್ದಾವೆ. ಹಾಗಾಗಿ ಆ ಎಲ್ಲ ಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡಬೇಕು ಅಂದಾಗ ಅದಕ್ಕೆ ಮೂಲವಾಗಿ ಸಮಾಜಶಾಸ್ತ್ರ ಅತಿ ಸಹಾಯಕವಾಗುತ್ತೆ. ಹಾಗಾಗಿನೇ ನಮಗೆ ಸಮಾಜಶಾಸ್ತ್ರ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತೆ, ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ, ವ್ಯಕ್ತಿತ್ವದ ವಿಕಾಸಕ್ಕೆ ಸಹಕಾರಿಯಾಗಿರುವಂತೆ ನಮ್ಮ ತನವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಾನವ ಹೇಗೆ ಇತರೆ ಪ್ರಾಣಿಗಳಿಗಿಂತ ಭಿನ್ನ, ನಮ್ಮ ಶ್ರೇಷ್ಠತೆ ಹೇಗಿದೆ, ನಾವು ಸಮಾಜದಲ್ಲಿ ಹೇಗೆ ವರ್ತಿಸಬೇಕಾಗಿದೆ, ನಮ್ಮ ಅಳಿವು ಉಳಿವುಗಳು ನಮ್ಮನ್ನೇ ಅವಲಂಬಿಸಿದೆ ಎನ್ನುವಂಥದ್ದನ್ನು ತಿಳ್ಕೋಬೇಕು ಅನ್ನೋದಾದರೆ, ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಅನ್ನುವಂಥದ್ದಾದರೆ ಅದಕ್ಕೆ ಪೂರಕವಾಗಿ ಈ ಒಂದು ಶಾಸ್ತ್ರ ನಮಗೆ ಸಹಕಾರಿಯಾಗುತ್ತೆ. ಹಾಗಾಗಿನೇ ವ್ಯಕ್ತಿತ್ವದ ಬೆಳವಣಿಗೆಗೆ ಸಮಾಜಶಾಸ್ತ್ರ ಪೂರಕವಾಗಿದೆ. ನಂತರದಲ್ಲಿ ಸಮಾಜಶಾಸ್ತ್ರ ಸಾಮಾಜಿಕ ಪ್ರಕ್ರಿಯೆಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳುತ್ತೆ. ಸಾಮಾಜಿಕ ಪ್ರಕ್ರಿಯೆಗಳಾಗಿರ್ತಕ್ಕಂತಹ ಸಾಮಾಜಿಕ ಸಂಸ್ಥೆಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಆದರ್ಶಗಳಾಗಿರ್ಬೋದು, ಸಾಮಾಜಿಕ ಬದಲಾವಣೆಗಳಂತಹ ರೀತಿ ನೀತಿಗಳಾಗಿರ್ಬೋದು, ಸಾಮಾಜಿಕ ಅಂಶಗಳಾಗಿರ್ತಕ್ಕಂಥದ್ದು, ಸಾಮಾಜಿಕ ಸಂಬಂಧಗಳಾಗಿರುವಂಥದ್ದು, ಈ ಎಲ್ಲ ಸಾಮಾಜಿಕ ಪ್ರಕ್ರಿಯೆಗಳ ಬಗೆಗಿನ ಪರಿಕಲ್ಪನೆ ನಮಗೆ ಮೂಡಿಸ್ತಾ ಹೋಗುತ್ತೆ. ಅವುಗಳ ಪರಿಚಯವನ್ನು ನಮಗೆ ಮಾಡ್ತಾ ಹೋಗುತ್ತೆ. ನಾವು ಅವುಗಳನ್ನು ಕಲಿಬೇಕಲ್ವಾ? ಮೌಲ್ಯಗಳನ್ನು ಕಲಿಬೇಕು, ನೈತಿಕ ಅಂಶಗಳನ್ನು ಕಲಿಬೇಕು, ಆದರ್ಶಗಳನ್ನು ಕಲಿತಾ ಹೋಗಬೇಕು, ರೂಢಿ ಸಂಪ್ರದಾಯಗಳನ್ನು ನಾವು ರೂಢಿಸಿಕೊಳ್ತಾ ಹೋಗಬೇಕು. ಹಾಗದ್ದಾಗ ಮಾತ್ರ ನಮ್ಮದೇ ಆದಂತಹ ನೆಲೆಗಟ್ಟಿನಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಎಲ್ಲ ಸಾಮಾಜಿಕ ಪ್ರಕ್ರಿಯೆಗಳ ಬಗೆಗಿನ ಒಂದು ಪರಿಚಯವನ್ನ, ಜ್ಞಾನವನ್ನು ನಮಗೆ ನೀಡಿಕೊಡ್ತಕ್ಕಂಥದ್ದು ಸಮಾಜಶಾಸ್ತ್ರ ಆಗಿರುತ್ತೆ. ಹಾಗಾಗಿನೇ ಸಾಮಾಜಿಕ ಪ್ರಕ್ರಿಯೆಗಳ ಪರಿಚಯವನ್ನು ಇದು ಮಾಡಿಕೊಡುತ್ತಾರೆ. ನಂತರದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಸಾಮಾಜಿಕ ಸಮಸ್ಯೆಗಳು ಅನೇಕ ಇವೆ. ನಮ್ಮ ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿವೆ. ಮಾನವರ ಪ್ರಮಾಣ ಎಷ್ಟು ಏರಿಕೆ ಆಗ್ತಾ ಇದ್ದು, ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಸಮಸ್ಯೆಗಳು ಕೂಡ ಅದರ ಜೊತೆಗೇನೆ ಹೆಚ್ಚಾಗುತ್ತಿರುವಂಥದ್ದು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಸಮಸ್ಯೆಗಳಲ್ಲೂ ಕೂಡ ಯಾವ್ಯಾವು ಅಂತೇಳಿ ಹೇಳ್ತಾ ಹೋದಾಗ, ಕೋಮು ಗಲಭೆಗಳಾಗಿರ್ಬೋದು, ಭಯೋತ್ಪಾದನೆ ಆಗಿರ್ತಕ್ಕಂಥದ್ದಿರ್ಬೋದು, ಬಾಲಾಪರಾಧಗಳು, ಅಪರಾಧ ಪ್ರಕ್ರಿಯೆಗಳು, ಮಕ್ಕಳ ದುಡಿಮೆಗಳಾಗಿರ್ಬೋದು, ವೇಶ್ಯಾವಾಟಿಕೆ, ಜೂಜಾಟಗಳಾಗಿರ್ಬೋದು, ಅಪೌಷ್ಟಿಕತೆಯಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥದ್ದಿರ್ಬೋದು, ಮದ್ಯಪಾನ ಆಗಿರ್ಬೋದು, ಹಸಿವಾಗಿರ್ಬೋದು, ಭಯೋತ್ಪಾದನೆಯಂತಹ ಚಟುವಟಿಕೆಗಳೇ ಆಗಿರ್ಬೋದು, ಭಿಕ್ಷಾಟನೆಯಂತಹ ಚಟುವಟಿಕೆಗಳು, ನಿರುದ್ಯೋಗ, ಬಡತನ, ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿವೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಎಲ್ಲಿ? ಸಮಾಜಶಾಸ್ತ್ರದಲ್ಲಿ. ಹಾಗಾದ್ರೆ ತಿಳ್ಕೊಂಡ್ರೆ ಸಾಕು. ಸಮಸ್ಯೆ ಎಂದ ತಕ್ಷಣ ಅದಕ್ಕೆ ಒಂದು ಪರಿಹಾರವನ್ನು ಸೂಚಿಸಬೇಕಾಗುತ್ತೆ. ಹಾಗಾದರೆ ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೇನೆ ಆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳುವಲ್ಲಿ ಸಹಾಯಕವಾಗುತ್ತೆ. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೇ ಪರಿಹಾರವೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಸಮಾಜದ ಸಮಸ್ಯೆಗಳಿಗೆ ಸಮಾಜದ ನೆಲೆಗಟ್ಟಿನಲ್ಲಿಯೇ ಅವುಗಳಿಗೆ ಪರಿಹಾರವನ್ನು ಹುಡುಕಿಕೊಳ್ಳುವಲ್ಲಿ ಸಮಾಜಶಾಸ್ತ್ರ ನಮಗೆ ಸಹಾಯಕವಾಗುತ್ತೆ. ನಂತರದಲ್ಲಿ ಅಂತಿಮವಾಗಿ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯ. ಸಮಾಜದ ಒಳಿತಿಗೋಸ್ಕರನೇ ಈ ಒಂದು ಸಮಾಜದ ಅಭಿವೃದ್ಧಿ ಕಾರ್ಯಗಳನ್ನು ಅನೇಕ ರೀತಿ ಯೋಜಿಸಿಕೊಳ್ಳಲಾಗ್ತದೆ. ಹೌದಲ್ವ? ಕ್ರೀಡಾಂಗಣಗಳನ್ನು, ಮನೋರಂಜನಾ ಕೇಂದ್ರಗಳನ್ನು, ರಸ್ತೆ ಸಾರಿಗೆ ವ್ಯವಸ್ಥೆಗಳನ್ನು, ಹಾಗೆ ರೀತಿಯಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೊಳಿಸಿ ಜನರ ಸಾಮಾಜಿಕ ಜೀವನವನ್ನು ಅಭಿವೃದ್ಧಿಗೊಳಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ನಮ್ಮ ಸಮಾಜದಲ್ಲಿ ಯಾವ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕು, ಅವು ಹೇಗಿರಬೇಕು, ಸಮಾಜಕ್ಕೆ ಪ್ರೇರಣೆಯಾಗುವಂತಹ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಯೋಜನೆಗಳನ್ನು ಹೇಗೆ ಆಯೋಜಿಸಬೇಕು ಎನ್ನುವಂತಹ ಪರಿಕಲ್ಪನೆಯನ್ನು ನಮಗೆ ಸಮಾಜಶಾಸ್ತ್ರ ರೂಪಿಸಿಕೊಳ್ಳುತ್ತೆ. ಆ
ಅದರ ಆಧಾರದ ಮೇಲೆ ಸಮಾಜಕ್ಕೆ ಅಗತ್ಯವಾದಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಿ ಸಮಾಜಮುಖಿಯಾಗಿ ಬದಲಾವಣೆಗೊಳಿಸೋದಕ್ಕೆ ಸಹಕಾರಿಯಾಗುವಂಥದ್ದು ಸಮಾಜಶಾಸ್ತ್ರ. ಹೀಗೆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ ಎನ್ನುವಂಥದ್ದು ಅನೇಕ ಅಂಶಗಳನ್ನು ಒಳಗೊಂಡಿರುವಂತಹ ರೀತಿಯಲ್ಲಿ ನಾವು ಗುರುತಿಸ್ತಾ ಹೋಗಬಹುದಾಗಿದೆ. ಈ ಅಂಶಗಳನ್ನು ಬರೆದಿಟ್ಕೊಳ್ಳಿ. ಆ ಅಂಶಗಳು ನಮಗೆ ಸಮಾಜದ ಮಹತ್ವವನ್ನು ತಿಳಿಸ್ತಾ ಹೋಗ್ತವೆ. ನಂತರದಲ್ಲಿ ಹಾಗಾದರೆ ನಾವು ಮುಂದುವರೆದಾಗಿ ನೋಡ್ತಾ ಹೋಗುವಂಥದ್ದು ಸಮಾಜಶಾಸ್ತ್ರ ಹಾಗೂ ಇತರೆ ಸಮಾಜ ವಿಜ್ಞಾನಗಳ ನಡುವಿನ ಸಂಬಂಧ ಮತ್ತು ವ್ಯತ್ಯಾಸ. ಸಮಾಜಶಾಸ್ತ್ರವು ಕೂಡ ಒಂದು ಸಮಾಜ ವಿಜ್ಞಾನವೇ ಆಗಿದೆ. ಹೀಗೆ ಇತರೆ ಸಮಾಜ ವಿಜ್ಞಾನಗಳ ಜೊತೆಗೆ ಈ ಒಂದು ಸಮಾಜಶಾಸ್ತ್ರ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ, ಹೇಗೆ ವ್ಯತ್ಯಾಸವನ್ನು ಒಳಗೊಂಡಿರುವಂಥದ್ದಿದೆ ಅಂತ ನೋಡ್ತಾ ಹೋದಾಗ ಸಮಾಜ ವಿಜ್ಞಾನವಾಗಿರುವಂತಹ ಸಮಾಜಶಾಸ್ತ್ರ ಇತರೆ ಸಮಾಜ ವಿಜ್ಞಾನಗಳಿಗೆ ವ್ಯತ್ಯಾಸ ಆಗಿರುವುದಕ್ಕಿಂತಲೂ ಹೆಚ್ಚು ಹೋಲಿಕೆ ಇದೆ, ಸಂಬಂಧವನ್ನು ಹೊಂದಿರುವಂತಹ ರೀತಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಇದು ಒಂದನ್ನು ಬಿಟ್ಟು ಒಂದು ಅಧ್ಯಯನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವ್ಯಕ್ತಿಗಳಿದ್ದರೆ, ಸಮಾಜವಿದ್ದರೆ ತಾನೇ ಇತರೆ ಅಧ್ಯಯನ ಶಾಸ್ತ್ರಗಳಿಗೆ ಅಲ್ಲಿ ಅವಕಾಶ. ಹಾಗಾಗಿ ಸಮಾಜದ ಒಂದು ಅಧ್ಯಯನ ಶಾಸ್ತ್ರದ ಜೊತೆಗೆ ಸಮಾಜ ವಿಜ್ಞಾನಗಳ ಸಂಬಂಧ ಹೇಗಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ. ನಮ್ಗೆ ಆಲ್ರೆಡಿ ಗೊತ್ತಿದೆ, ರಾಜ್ಯಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ, ಸಮಾಜದ ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಚಿಂತನೆಗಳು, ಆಡಳಿತದ ಅಂಶಗಳು ಹೌದಲ್ವಾ. ಈ ರೀತಿಯಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರವು ರಾಜ್ಯದ ಪರಿಕಲ್ಪನೆ, ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಅಂಶಗಳು, ಆಡಳಿತ ವ್ಯವಸ್ಥೆಗಳು, ರಾಜಕೀಯ ಮಟ್ಟದಲ್ಲಿರ್ತಕ್ಕಂತಹ ಒಂದು ಪರಿಕಲ್ಪನೆಗಳನ್ನು ವ್ಯಕ್ತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರ ಅದೇ ಶಾಸ್ತ್ರವಾಗಿ ರಾಜ್ಯಶಾಸ್ತ್ರದ ಅಂಶಗಳ ಜೊತೆಗೆ ಮಾನವನ ಸಾಮಾಜಿಕ ಅಂಶಗಳನ್ನು, ಸಾಮಾಜಿಕ ಸಂಬಂಧಗಳನ್ನು, ಸಾಮಾಜಿಕ ಸಂಸ್ಥೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವಾಗಿರುತ್ತೆ. ಈ ರೀತಿಯಲ್ಲಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳು ಸಂಬಂಧವನ್ನು ಹೊಂದಿದಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಂತರದಲ್ಲಿ ಸಮಾಜಶಾಸ್ತ್ರ ಮತ್ತು ಇತಿಹಾಸ ನಾವು ನೋಡ್ತಾ ಹೋದ್ವಿ. ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಸಂಬಂಧದಲ್ಲಿ ರಾಜ್ಯಶಾಸ್ತ್ರ ರಾಜಕೀಯ ಚಟುವಟಿಕೆಗಳಿಗೆ ಅಧ್ಯಯನ ಮಾಡ್ತಾ ಹೋದರೆ, ಸಮಾಜಶಾಸ್ತ್ರ ಸಂಘಟಿತ ಸಾಮಾಜಿಕ ಗುಂಪುಗಳು ಮತ್ತು ಸಂಸ್ಥೆಗಳ ಬಗ್ಗೆ ಹೇಗೆ ಅಧ್ಯಯನ ಮಾಡುತ್ತೆ, ಅದು ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಹೇಗೆ ಅಧ್ಯಯನ ಮಾಡುತ್ತೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಇತಿಹಾಸ ಎನ್ನುವಂಥದ್ದು ಸಮಾಜದ ನಡೆದು ಹೋಗಿರ್ತಕ್ಕಂತಹ ಅಂದರೆ ಭೂತಕಾಲದ ಒಂದು ಪರಿಕಲ್ಪನೆಗಳನ್ನು ಕುರಿತು ಅಧ್ಯಯನ ಮಾಡುವಂತಾಗಿರುತ್ತೆ ಹೌದಲ್ವಾ. ಗತಿಸಿ ಹೋಗಿರುವಂತಹ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ ಇತಿಹಾಸ. ಯಾರ್ದು? ಸಮಾಜದಲ್ಲಿ ನಡೆದಿರ್ತಕ್ಕಂತಹ ಚಟುವಟಿಕೆಗಳನ್ನ. ಸಮಾಜಶಾಸ್ತ್ರ ಆ ಒಂದು ಸಮಕಾಲೀನವಾಗಿರ್ತಕ್ಕಂತಹ ಮಾನವ ಸಮಾಜದ ಪ್ರಸ್ತುತವಾದಂತಹ ರಚನೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಸಮಕಾಲೀನ ಮಾನವ ಸಮಾಜದ ಒಂದು ಪ್ರಸ್ತುತವಾಗಿರ್ತಕ್ಕಂತಹ ಸಂರಚನೆಗಳು, ಅವುಗಳ ಪರಿಕಲ್ಪನೆಗಳು, ಹೇಗಿದೆ ಸಮಾಜ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎನ್ನುವಂತಹ ಪರಿಕಲ್ಪನೆ ನಮಗೆ ಮೂಡಿಸುತ್ತೆ. ಹೀಗೆ ಇತಿಹಾಸ ಗತಿಸಿ ಹೋಗಿರ್ತಕ್ಕಂತಹ ಸಮಾಜದ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡಿದರೆ ಸಮಾಜಶಾಸ್ತ್ರ ಸಮಕಾಲೀನವಾಗಿರ್ತಕ್ಕಂತಹ ಪ್ರಸ್ತುತವಾಗಿರುವಂತಹ ಸಮಾಜದ ಮಾನವ ಸಮಾಜದ ಸಂರಚನೆಗಳನ್ನು ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ನಂತರದಲ್ಲಿ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರ ನೋಡಿ ಎಷ್ಟು ಸಂಬಂಧ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಸಮಾಜಶಾಸ್ತ್ರವು ಸಹಿತ ವ್ಯಕ್ತಿಗಳ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಇದು ಮಾನವಶಾಸ್ತ್ರ ಅಂತೇಳಿ ಕರೀತಾ ಹೋಗ್ತೀವಿ. ಇಲ್ಲಿ ಮಾನವ ಎನ್ನುವಂತಹ ಒಂದು ಜನಾಂಗದ ಪರಿಕಲ್ಪನೆಯನ್ನು ಸೂಚಿಸುತ್ತೆ, ಜನಾಂಗದ ಶಾಸ್ತ್ರವಾಗಿ ಸೂಚಿಸ್ತಾ ಹೋಗುತ್ತೆ. ಈ ಮಾನವಶಾಸ್ತ್ರ ಎನ್ನುವಂಥದ್ದು ಮಾನವ ಜನಾಂಗದ ಮತ್ತು ಉಗಮ ಹೇಗಾಗ್ತದೆ, ಎಲ್ಲಿಂದ ಬಂದರು ಈ ಮಾನವ ಜನಾಂಗದವರು ಅನ್ನುವಂಥದ್ದು, ಹಾಗೆ ಸಮುದಾಯದ ಬಗೆಗಿನ ಪರಿಕಲ್ಪನೆ, ಮಾನವ ಸಮುದಾಯದ ಬಗೆಗಿನ ಅಂಶಗಳಾಗಿರುವುದು, ಅದೇ ರೀತಿಯಲ್ಲಿ ಮಾನವ ಸಂಸ್ಕೃತಿಯಾಗಿದೆ. ಇವುಗಳನ್ನು ಕುರಿತು ನಮಗೆ ಅಧ್ಯಯನವನ್ನು ನೀಡ್ತಾ ಹೋದರೆ ಸಮಾಜಶಾಸ್ತ್ರ ಎನ್ನುವಂಥದ್ದು ಅವುಗಳ ನೆಲೆಗಟ್ಟಿನಲ್ಲಿ ಇರುವಂತಹ ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳ ಬಗೆಗಿನ ಅಂಶಗಳು, ಈ ರೀತಿಯಾಗಿ
ಸಮಾಜದ ಸಾಮಾನ್ಯ ಅಂಶಗಳನ್ನು ಕುರಿತು ನಮಗೆ ಅಧ್ಯಯನವನ್ನು ಮಾಡೋದಕ್ಕೆ ಅನುಕೂಲವಾಗುವಂತಹ ಶಾಸ್ತ್ರವಾಗಿದೆ. ಹೀಗೆ ಮಾನವ ಜನಾಂಗದ ಬಗ್ಗೆ, ಮಾನವ ಸಂಸ್ಕೃತಿಯ ಬಗ್ಗೆ, ಮಾನವ ಸಮುದಾಯ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸಿದರೆ ಸಮಾಜಶಾಸ್ತ್ರ ಅಲ್ಲಿರ್ತಕ್ಕಂಥ ಸಾಮಾಜಿಕ ಅಂಶಗಳು, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಸಾಮಾನ್ಯವಾದಂತಹ ರೀತಿಯಲ್ಲಿ ನಮಗೆ ತಿಳಿಸುತ್ತೆ. ನಂತರದಲ್ಲಿ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ. ನೋಡಿ, ನಾವು ನೋಡ್ತಾ ಹೋದಾಗ ಈ ಮನೋವಿಜ್ಞಾನ ಎನ್ನುವಂಥದ್ದು ಮಾನವನ ಮಾನಸಿಕವಾಗಿರ್ತಕ್ಕಂತಹ ರೀತಿಯ, ಮಾನವನ ಅಂತರಾತ್ಮವಾಗಿರ್ತಕ್ಕಂತಹ ರೀತಿಯ ವರ್ತನೆಗಳನ್ನು ನಮಗೆ ತಿಳಿಸಿಕೊಡುವಂತಹ ಶಾಸ್ತ್ರವಾಗಿದೆ ಮನೋವಿಜ್ಞಾನ. ಅಂತರಂಗದಲ್ಲಿ ವ್ಯಕ್ತಿ ಹೇಗಿದ್ದಾನೆ, ಮಾನವನ ಮಾನವಿಕ ವರ್ತನೆಗಳು ಹೇಗಿದ್ದಾವೆ ಎನ್ನುವಂಥದ್ದು, ಮನುಷ್ಯನ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೋ ಇಲ್ಲವೋ ಆ ರೀತಿಯ ವರ್ತನೆಗಳನ್ನು ಕುರಿತ ಅಧ್ಯಯನವನ್ನು ಮಾನಸಿಕವಾದಂತಹ ನೆಲೆಗಟ್ಟಿನಲ್ಲಿ ಇದು ಅಧ್ಯಯನವನ್ನು ಮಾಡ್ತಾ ಹೋದರೆ ಸಮಾಜಶಾಸ್ತ್ರ ಆ ಒಂದು ಮಾನವನ ಮನೋವಿಜ್ಞಾನದ ಆಧಾರದಲ್ಲಿಯೇ ಗುರುತಿಸಲ್ಪಟ್ಟಿರತಕ್ಕಂತಹ ವ್ಯಕ್ತಿಗಳ ನಡುವಿನ ಹೊಂದಾಣಿಕೆಗಳು, ಸಂಬಂಧಗಳು ಹೇಗಿದ್ದಾವೆ, ಅವುಗಳು ಪ್ರಸ್ತುತವಾಗಿರ್ತಕ್ಕಂಥ ಸಮಕಾಲೀನ ಅವಧಿಯಲ್ಲಿ ಹೇಗೆ ಗೋಚರಿತವಾಗ್ತಾ ಇದ್ದಾವೆ, ಸಂಸ್ಥೆಗಳ ಬಗೆಗಿನ ಅಧ್ಯಯನಗಳನ್ನು ಇದು ನೀಡ್ತಾ ಹೋಗುತ್ತೆ. ಹಾಗಾಗಿ ಮಾನವನ ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರಗಳು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದಾವೆ. ನಂತರದಲ್ಲಿ ಹಾಗೂ ಅಂತಿಮವಾಗಿ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ. ಇಲ್ಲಿ ಅರ್ಥ ಅಂದರೆ ಹಣಕಾಸು, ಹಣ, ದುಡ್ಡು, ವ್ಯಾಪಾರ ಎನ್ನುವಂತಹ ಕೊಡುಕೊಳ್ಳುವಿಕೆ, ಇವುಗಳನ್ನು ಕುರಿತಾಗಿರ್ತಕ್ಕಂತಹ ಅಧ್ಯಯನ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರೀತೀವಿ. ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ, ಹಣಕಾಸಿನ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ, ಕೊಡುಕೊಳ್ಳುವಿಕೆಯ ಚಿತ್ರಗಳನ್ನು ನೀಡುತ್ತೆ, ಬೇಕು ಬೇಡಗಳ ಚಿತ್ರಗಳನ್ನು ನೀಡ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರವು ಕೂಡ ಮಾನವನ ಸಾಮಾಜಿಕ ಸಂಬಂಧಗಳಲ್ಲಿ ಅರ್ಥಶಾಸ್ತ್ರ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ, ಹಣ ಹೇಗೆ ಬೇಕು, ಎಷ್ಟು ಬೇಕು, ಆರ್ಥಿಕ ಚಟುವಟಿಕೆಗಳಲ್ಲಿ ಮಾನವನ ವರ್ತನೆಗಳಿರುತ್ತವೆ. ಇಟ್ ಮೀನ್ಸ್ ಬಡವನಾಗಿದ್ದಾಗ ಮಾನವನ ವರ್ತನೆಗಳು, ವ್ಯಕ್ತಿಯ ಸಮಾಜ ಹೇಗಿರುತ್ತೆ, ಶ್ರೀಮಂತ ವ್ಯಕ್ತಿಯ ಸಮಾಜಗಳು ಹೇಗಿರ್ತವೆ ಎನ್ನುವಂಥದ್ದನ್ನ ಅರ್ಥಶಾಸ್ತ್ರೀಯ ನೆಲೆಗಟ್ಟಿನಲ್ಲಿಯೇ ಸಮಾಜಶಾಸ್ತ್ರವು ಸಹಿತ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ಹೀಗೆ ಅರ್ಥಶಾಸ್ತ್ರ ಹಣಕಾಸಿನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತಂತೆ ಮಾಡಿದರೆ ಆ ಆರ್ಥಿಕ ಚಟುವಟಿಕೆಗಳು ಮಾನವನ ಸಾಮಾಜಿಕ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತವೆ ಎನ್ನುವಂಥದ್ದನ್ನ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ಹೀಗೆ ವಿದ್ಯಾರ್ಥಿಗಳೇ ಈ ಅಧ್ಯಯನ ಶಾಸ್ತ್ರಗಳು ತಮ್ಮದೇ ಆದಂತಹ ರೀತಿಯ ನೆಲೆಗಟ್ಟಿನಲ್ಲಿ ಅಧ್ಯಯನಗಳನ್ನು ಮಾಡ್ತಾ ಹೋದರೆ ಸಮಾಜಶಾಸ್ತ್ರ ಅವುಗಳ ನೆಲೆಗಟ್ಟಿನಲ್ಲಿಗೆ ಸಮಾಜದ ಚಿತ್ರಣವನ್ನು ವಿವರಿಸುವಂತಹ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಇವಿಷ್ಟು ಕೂಡ ಸಮಾಜ ವಿಜ್ಞಾನಗಳೇ ಆಗಿದ್ದಾವೆ. ಅದಕ್ಕಾಗಿಯೇ ಸಮಾಜಶಾಸ್ತ್ರ ಈ ಒಂದು ಸಮಾಜ ವಿಜ್ಞಾನಗಳ ಜೊತೆಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಹೋಲಿಕೆ ಹಾಗೂ ಸಂಬಂಧವನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಇಷ್ಟು ನಾವು ಈ ಒಂದು ಅವಧಿಯಲ್ಲಿ ನಾವು ಗುರುತಿಸಬಹುದಾಗಿರ್ತಕ್ಕಂತಹ, ತಿಳ್ಕೋಬಹುದಾಗಿರ್ತಕ್ಕಂಥ ಅಂಶಗಳಾಗಿವೆ. ವಿದ್ಯಾರ್ಥಿಗಳೇ, ಪ್ರಸ್ತುತವಾದಂತಹ ಈ ಒಂದು ಅವಧಿಯಲ್ಲಿ ನಾವು ಸಮಾಜಶಾಸ್ತ್ರದ ಈ ಒಂದು ಪರಿಚಯದ ಭಾಗ 1ರಲ್ಲಿ ಸಮಾಜಶಾಸ್ತ್ರದ ಉಗಮ, ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ, ಸಮಾಜಶಾಸ್ತ್ರದ ಉತ್ಪತ್ತಿ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವ್ಯಾಖ್ಯೆಗಳು, ಸಮಾಜಶಾಸ್ತ್ರ ಏಕೆ ಉಗಮ ಆಯಿತು, ಹಾಗೆ ಸಮಾಜಶಾಸ್ತ್ರದ ವ್ಯಾಪ್ತಿ, ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಮಹತ್ವ, ಹಾಗೆ ಸಮಾಜಶಾಸ್ತ್ರದ ಇತರೆ ಸಮಾಜ ವಿಜ್ಞಾನಗಳೊಂದಿಗೆ ಅದರ ಸಂಬಂಧ ಮತ್ತು ವ್ಯತ್ಯಾಸಗಳನ್ನು ಕುರಿತು ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ಅವಧಿಯಲ್ಲಿ ಈ ಅಧ್ಯಾಯದ ಮುಂದುವರೆದ ಭಾಗವಾಗಿರುವಂತಹ ಪ್ರಮುಖ ವಿದೇಶಿ ಅಥವಾ ಪ್ರಾರಂಭಿಕ ಸಮಾಜಶಾಸ್ತ್ರಜ್ಞರು ಹಾಗೆ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ಒಂದು ಅವಧಿಗೆ ಸಂಬಂಧಿಸಿದಂತೆ ಗೃಹಪಾಠವನ್ನು ಬರೆದುಕೊಳ್ಳಿ. ಅಂತಿಮವಾಗಿ ಗೃಹಪಾಠ ಪ್ರಶ್ನೆ 1. ಮಾನವ ಸಂಘಜೀವಿ ಎಂದು ಹೇಗೆ ಹೇಳಿದೆ? ಮಾನವ ಒಬ್ಬ ಸಂಘಜೀವಿ ಅಥವಾ ಸಮೂಹ ಜೀವಿ ಎಂದು ಹೇಗೆ ಹೇಳಿದಿರಿ? 2ನೇ ಪ್ರಶ್ನೆ, ಸಮಾಜಶಾಸ್ತ್ರ ಎಂದರೇನು? ವ್ಯಾಖ್ಯಾನದೊಂದಿಗೆ ತಿಳಿಸಿ. ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿಸಿ. 4ನೇ
ಪ್ರಶ್ನೆ, ಸಮಾಜಶಾಸ್ತ್ರದ ಸ್ವರೂಪವನ್ನು ವಿವರಿಸಿ. ಆ ಸ್ವರೂಪದ ಅಂಶಗಳನ್ನು ನೀವು ಪಟ್ಟಿ ಮಾಡಬೇಕು. 5ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಮಾಜಶಾಸ್ತ್ರವನ್ನು ಏಕೆ ಅಧ್ಯಯನ ಮಾಡಬೇಕು, ಇದರಿಂದಾಗುವಂತಹ ಲಾಭವೇನು, ಇದರ ಮಹತ್ವವೇನು ಎನ್ನುವುದನ್ನು ನೀವು ವಿವರಿಸಬೇಕು. ನಂತರ ಸಮಾಜಶಾಸ್ತ್ರ ಪದದ ಉತ್ಪತ್ತಿಯನ್ನು ನೀವು ತಿಳಿಸಿ. ಸಮಾಜಶಾಸ್ತ್ರ ಎನ್ನುವ ಪದ ಹೇಗೆ ಉತ್ಪತ್ತಿಯಾಗಿದೆ, ಯಾವ ಭಾಷೆಯ ಪದಗಳಿಂದ ಬಂದಿರುವಂಥದ್ದಿದೆ, ಅವುಗಳ ಅರ್ಥವೇನು ಎನ್ನುವುದನ್ನು ನೀವು ತಿಳಿಸಬೇಕು. ಈ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ಈ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ರೀತಿಯಲ್ಲಿ ಉತ್ತರಗಳನ್ನು ನೀವು ಬರೀಬೇಕು. ಸಂಪೂರ್ಣವಾದ ಪ್ರಶ್ನೆಗಳ ಸರಿಯಾಗಿ ಬರೆದುಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯ ಈ ಅಧ್ಯಾಯದ ಒಂದು ಅಂಶಗಳು ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.